ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಯಾರು ಕೂಡಿದ ಆ ಒಂದು ಸನ್ನಿವೇಶ ನಡೆದು ಹೋಗಿದೆ, ಯಾರು ಊಹಿಸದ ಆ ಘಟನೆ ನಡೆದು ಹೋಯಿತು. ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯರು ಪ್ರಾಣವನ್ನು ತೆತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಲಿಟಿ ಕಮಾಂಡರ್ ಫಿನಿಶ್ ಜೊತೆಗೆ ಇಬ್ಬರು ಉಗ್ರರ ಮನೆ ಕೂಡ ಧ್ವಂಸವಾಗಿದೆ. ಇದೆಲ್ಲದರ ನಡುವೆ ಉದ್ವೇಗದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವೊಮ್ಮೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರಬಹುದು. ಪಾಕಿಸ್ತಾನ ಮತ್ತು ಭಾರತ ಅಂದಾಗ ಏನೇ ಶತ್ರು ರಾಷ್ಟ್ರ ಅಂತ ಪರಸ್ಪರ ಮಾತನಾಡಿಕೊಂಡ್ರೂ ಕೂಡ ನೆರೆಹೊರೆಯ ದೇಶ ಆಗಿರೋದ್ರಿಂದಾಗಿ ಆಂತರಿಕವಾಗಿ ಒಂದು ಸಂಬಂಧ ಅನ್ನೋದಿರುತ್ತೆ. ಅದನ್ನು ಕಟ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ರಾಜತಾಂತ್ರಿಕ ಕೆಲವೊಂದು ಒಪ್ಪಂದಗಳಿಂತು ಅದಕ್ಕೆಲ್ಲ ಬ್ರೇಕ್ ಹಾಕಲಾಗಿದೆ. ಮುಂದಿನ ಸ್ಟೆಪ್ ಅಂತ ನಾವೇನು ಅಂತ ನೋಡೋದಾದರೆ ಎಲಿಟಿ ಕಮಾಂಡರ್ ಫಿನಿಶ್ ಜೊತೆಗೆ ಉಗ್ರರ 2 ಮನೆಗಳು ಧ್ವಂಸ ಅನ್ನುವಂಥ ಮಾಹಿತಿ ಇದೆ. ಇದಿಷ್ಟೇನಾ? ಈ ಮೂಲಕ ಪ್ರತೀಕಾರ ಅನ್ನೋದಾಗತ್ತಾ? ಯಾಕಂದರೆ ಯಾವುದೇ ರಾಜತಾಂತ್ರಿಕ ಒಪ್ಪಂದಗಳಿಗೆ ಬ್ರೇಕ್ ಅಂದ ಸಂದರ್ಭದಲ್ಲಿ ಪಾಕಿಸ್ತಾನ ಕೂಡ ಸುಮ್ಮನೆ ಕೂರುವಂತಹ ದೇಶ ಅಲ್ಲ. ಅಲ್ಲೂ ಕೂಡ ಅವರ ಜನ ಜೀವನವನ್ನು ನಡೆಸಬೇಕು, ಅಲ್ಲೂ ಕೂಡ ವ್ಯವಸ್ಥೆ ಅನ್ನೋದಿರುತ್ತೆ. ಅಲ್ಲೂ ಕೂಡ ಅಲ್ಲಿನ ಮಂತ್ರಿಗಳು ವಿಶ್ವ ಬ್ಯಾಂಕ್ನ ಮೊರೆ ಹೋಗುವಂತಹ ಸಾಧ್ಯತೆಗಳಿರ್ತವೆ. ಡೆಫಿನೆಟ್ಲಿ ಆ ಮೂಮೆಂಟ್ಸಲ್ಲೇ ಅವರು ಕೂಡ ಇದ್ದಾರೆ. ಆದರೆ ಭಾರತದ ಮುಂದಿನ ಸ್ಟ್ಯಾಂಡ್ ಏನು? ಕೇಂದ್ರ ಸರ್ಕಾರವನ್ನು ನಂಬಿ ಹೋದಂತಹ ಜನರು ಅಥವಾ ಪ್ರವಾಸಿಗರು ಇವತ್ತು ಹತರಾಗಿರೋದ್ರಿಂದಾಗಿ ಮುಂದೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಎನ್ನುವಂಥ ಕುತೂಹಲ ಹಾಗೆ ಪ್ರಶ್ನೆ ಮನೆ ಮಾಡಿದೆ. ಯಾಕಂದರೆ ಪಹಲ್ಗಾಮ್ ದಾಳಿ ಆದ ಸಂದರ್ಭದಲ್ಲಿ ಅಷ್ಟೂ ಭಾರತೀಯರು ಒಂದೇ ಒಂದು ಮಾತು ಹೇಳಿದ್ದು, ಆ ಸಣ್ಣ ಪಾಕಿಸ್ತಾನ ಬೆಳಗಾಗೋದ್ರೊಳಗೆ ಇರಬಾರ್ದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವ ಸ್ಟ್ಯಾಂಡನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿ ತನಿಖೆ ನಡೆಯುತ್ತೆ, ಮುಂದಿನ ನಿಲುವುಗಳು ನಿರ್ಧಾರಗಳು ಯಾವ ರೀತಿ ಇರುತ್ತೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗುವಂಥ ದೇಶ ಭಾರತ ಅಲ್ಲ. ಶಾಂತಿ ಅನ್ನುವಂತಹ ಒಂದು ಅಡಿಪಾಯವನ್ನು ಹಾಕ್ಕೊಂಡಿದೆ. ನಾನ್ ಅಲೈನ್ ಮೂವ್ಮೆಂಟ್, ಒಂದು ಅಲಿಪ್ತ ನೀತಿ. ಯಾವುದೇ ಇತರ ದೇಶಗಳು ಯುದ್ಧವನ್ನು ಮಾಡುವ ಸಂದರ್ಭದಲ್ಲೂ ಯುದ್ಧದ ಅಗತ್ಯ ಇಲ್ಲ ಅನ್ನುವಂಥ ಸಂದೇಶವನ್ನು ಸಾರುವಂತಹ ಒಂದು ನೀತಿಯನ್ನು ಅಳವಡಿಸ್ಕೊಂಡಿದೆ. ತಮ್ಮ ಮೇಲೆ ಜಗಳಕ್ಕೆ ಬಂದಾಗ, ತಮ್ಮ ನಾಗರಿಕರನ್ನು ಕೊಂದ ಸಂದರ್ಭದಲ್ಲಿ, ನಿರ್ದಾಕ್ಷಿಣ್ಯವಾಗಿ ನೆರೆಹೊರೆಯ ದೇಶ ನಡೆದುಕೊಂಡ ಸಂದರ್ಭದಲ್ಲಿ ಭಾರತದ ನಿಲುವೇನಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಬಟ್ ಇವತ್ತು ಈ ಘಟನೆ ಕೂಡ ರಾಜಕೀಯ ರೂಪವನ್ನು ಪಡ್ಕೊಂಡಿದೆಯಲ್ಲ, ಅದು ವಿಪರ್ಯಾಸ. ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ಸೋ BJPಯೋ ಯಾವುದೇ ಪಕ್ಷ ಕೇಂದ್ರದಲ್ಲಿದ್ದರೂ ಕೂಡ ಪಕ್ಷಾತೀತವಾಗಿ ಒಂದು ಸರ್ಕಾರಕ್ಕೆ ಸಪೋರ್ಟನ್ನು ಮಾಡಬೇಕಾಗತ್ತೆ. ಅವ್ರ ಜೊತೆ ನಿಂತುಕೊಂಡು ನಮ್ಮ ಭಾರತೀಯರಿಗೆ ಅನ್ಯಾಯ ಆಗಿದೆ, ನಮ್ಮ ಭಾರತೀಯರ ಪ್ರಾಣವನ್ನು ಅವರು ತೆಗೆದಿದ್ದಾರೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥ ಸ್ಟ್ಯಾಂಡ್ ಇದೆಯಾ, ಅದನ್ನು ನೋಡಬೇಕು. ರೈಟ್. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದಲ್ಲಿ ಸೇನಾ ಜನರಲ್ ಉಪೇಂದ್ರ ದ್ವಿವೇದಿ ಸುತ್ತಾಟವನ್ನು ನಡೆಸಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೇನಾ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಘಟನಾ ಸ್ಥಳದ ಪರಿವೀಕ್ಷಣೆಯಾಗಿದೆ. ರೈಟ್. ಸದ್ಯದ ಡೆವಲಪ್ಮೆಂಟ್ಸ್: ಎಲಿಟಿ ಕಮಾಂಡರ್ ಫಿನಿಶ್, ಇಬ್ಬರು ಉಗ್ರರ ಮನೆ ಧ್ವಂಸವಾಗಿದೆ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಸೇನೆಯನ್ನು ಹೆಚ್ಚು ಮಾಡಲಾಗಿದೆ. ಸಮರಾಭ್ಯಾಸ ಮಾಡ್ತಾ ಇದ್ದಾರೆ. ರೈಟ್. ಸರಿಯಾದಂಥ ಸಮಯಕ್ಕೆ ಪ್ರತೀಕಾರವನ್ನು ಸರಿಯಾದ ರೀತಿಯಲ್ಲಿ ತಗೊಂಡಿಲ್ಲ ಅಂದರೆ ಆ ರಕ್ಷಣಾ ಪಡೆ ಬಗ್ಗೆ ಇಡೀ ಭಾರತೀಯರು ಅನುಮಾನ ವ್ಯಕ್ತಪಡಿಸ್ತಾರೆ. ಆ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಇರಬೇಕು. ಬರೀ ರಾಜಕೀಯ ಭಾಷಣದಲ್ಲಿ ಹೋಗ್ಬಿಟ್ಟು ನಾವು ನುಗ್ಗು ಹೊಡಿತೀವಿ ಅಂತ ಹೇಳೋದಲ್ಲ. ಸೊ ಪ್ರಾಕ್ಟಿಕಲಿ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ಇವತ್ತು ಈ ಪ್ರಕರಣ ಅನ್ನೋದು, ಈ ಘಟನೆ ಅನ್ನೋದು ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ. ಹಳೆ ಘಟನೆಗಳನ್ನು ಮೆಲುಕು ಹಾಕ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ನೀವು ರಾಜಕೀಯಕ್ಕಾಗಿ ಈ ಘಟನೆಯನ್ನು ಯಾರೂ ಕೂಡ ದಯವಿಟ್ಟು ಬಳಸಿಕೊಳ್ಳಬೇಡಿ. ಆಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಏನು ಸ್ಟ್ಯಾಂಡ್ ತಗೋತೀರಾ ಅದನ್ನು ಜನ ವೆಯ್ಟ್ ಮಾಡ್ತಿದ್ದಾರೆ. 66 ಅನ್ಗ್ರೌಂಡ್ ವರ್ಕರ್ಸ್ ವಿಚಾರಣೆಯಾಗಿದೆ. ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಉಗ್ರರ ದಮನಕ್ಕೆ ಭಾರತ ಮುಂದಾಗಿದೆ. ಇನ್ನು ನಮ್ಮಲ್ಲಿ ಅಣ್ವಸ್ತ್ರಗಳಿವೆ ಅಂತ ಸಚಿವೆ ಶಹರಿ ರೆಹಮಾನ್ ಉತ್ತರವನ್ನು ಕೊಟ್ಟಿದ್ದಾರೆ. ಓಕೆ, ನೋಡಿ, ಕೋವಿಡ್ ನಂತರದ ಸಂದರ್ಭದಲ್ಲಿ ಪಾಕಿಸ್ತಾನದ ಡೆವಲಪ್ಮೆಂಟ್ ಅಂತ ನೋಡೋದಾದರೆ ಇಟ್ ಈಸ್ ಕಂಪ್ಲೀಟ್ಲಿ ಝೀರೋ. ಭಾಳ ಕಷ್ಟ ಇದೆ ಆರ್ಥಿಕತೆಯ ವಿಷಯದಲ್ಲಿ. ಆದರೆ ದೇ ಆರ್ ವೆರಿ ಬ್ಯುಸಿ ವಿತ್, ಅವರು ಬಹಳ ಬ್ಯುಸಿಯಾಗಿರೋದು ಅಣ್ವಸ್ತ್ರಗಳು, ಶಸ್ತ್ರಾಸ್ತ್ರಗಳ ತಯಾರಿಯಲ್ಲಿ. ಅದು ವಿಪರ್ಯಾಸ. ಇನ್ನು ಏಪ್ರಿಲ್ 28ಕ್ಕೆ ಕಾಶ್ಮೀರ ವಿಶೇಷ ಅಧಿವೇಶನ ನಡೆಯಲಿದೆ. ರೈಟ್. ಇದು ಕೂಡ ಬಹಳ ಮುಖ್ಯವಾದಂತಹ ಬೆಳವಣಿಗೆ. ಮಹತ್ವದ 6 ನಿರ್ಧಾರಗಳನ್ನು
ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಇದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಕುತೂಹಲ ಮತ್ತು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಎಲ್ಲ ಭಾರತದಾದ್ಯಂತ ರಾಜ್ಯಗಳು ಅಂದಾಗ ಒಂದಿಷ್ಟು ಭದ್ರತೆಯನ್ನು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಯಾಕಂದರೆ ನಾವಿವತ್ತು ಪಕ್ಕದಲ್ಲಿರುವಂಥ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇ ಪಾಕಿಸ್ತಾನ ಇರ್ಬೋದು, ಪಕ್ಕದಲ್ಲಿರೋ ಬಾಂಗ್ಲಾ ಇರ್ಬೋದು, ಬಹುತೇಕ ಒಳ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ನಾವು ಬೇರೆಲ್ಲೂ ಹೋಗೋದು ಬೇಡ, ನಮ್ಮದೇ ಬೆಂಗಳೂರಿನ ಆಸುಪಾಸು ಈ ಬಾರ್ಡ್ರ್ ಅಂತಿರುತ್ತೆ ನೋಡಿ, ಆನೇಕಲ್ ಭಾಗ ಇರ್ಬೋದು, ಆ ಹೊಸೂರು ಇರ್ಬೋದು, ಇಲ್ಲೇ ಪಕ್ಕದಲ್ಲಿ ಕೆಲವೊಂದು ಕಡೆ ನುಸುಳುಕೋರರ ಸಂಖ್ಯೆ ಹೆಚ್ಚಾಗಿದೆ. ಹಲವಾರು ವರ್ಷಗಳಿಂದ ಭಾರತದಲ್ಲೇ ನೆಲೆಸಿ ಬಿಟ್ಟಿದ್ದಾರೆ. ನೋಡಿ, ಆ ಪಹಲ್ಗಾಮ್ ಅನ್ನುವಂತಹ ಸುಂದರ ರಮಣೀಯ ಸ್ಥಳದಲ್ಲಿ ಮೈಮರೆತು ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಇದ್ದಾಗ ಗುಂಡಿನ ಸದ್ದು ಬರುತ್ತೆ. ಏಕಾಏಕಿ ತಲೆ ಗುಂಡಿಡ್ತಾರೆ ಅಂದರೆ ಕೇಂದ್ರ ಸರ್ಕಾರವನ್ನು ನಂಬಿ ಹೋಗಿದ್ರು ಅವರೆಲ್ಲರೂ ಕೂಡ. ಯಾಕಂದರೆ ಹಲವಾರು BJPಯ ಕೇಂದ್ರ ಸರ್ಕಾರದ ನಾಯಕರ ಭಾಷಣ ಹೆಂಗಿತ್ತು ಅಂತ ಹೇಳಿದ್ರೆ 370 ನಂತರವಂತೂ ಕಾಶ್ಮೀರ ಸುಭಿಕ್ಷವಾಗಿದೆ, ಭದ್ರತೆ ಬಹಳ ಚೆನ್ನಾಗಿದೆ, ಪ್ರವಾಸಿ ತಾಣ ಆಗಿರುವುದರಿಂದಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರಬಹುದು ಅನ್ನುವಂತಹ ಹಲವಾರು ಸಂದೇಶವನ್ನು ತಮ್ಮ ಭಾಷಣಗಳಲ್ಲಿ ಕೊಟ್ಟಿದ್ರು. ನಂಬಿದ್ರು ಪಾಪ ನಮ್ಮ ಜನ ಅವರಿವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮುಂದೆಂದೂ ಕೂಡ ಇಂಥ ಘಟನೆ ಸಂಭವಿಸಬಾರ್ದು ಅನ್ನೋದಾದರೆ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ಇಲ್ಲಿ ಮುಖ್ಯ, ಪ್ರತಿ ಹೆಜ್ಜೆ ಕೂಡ ಇಂಪಾರ್ಟೆಂಟ್. ಸೊ ಇವತ್ತು ಸಿದ್ದರಾಮಯ್ಯನವರು ಕೂಡ ಮಾತಾಡೋ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವ ರೀತಿ ಭದ್ರತೆ ಒದಗಿಸ್ತೀರಿ, ಇದು ವೈಫಲ್ಯವೇ ಕಾರಣ, ಭದ್ರತಾ ವೈಫಲ್ಯ ಅನ್ನೋದು ಎದ್ದು ಕಾಣ್ತಾ ಇದೆ, ಈ ರೀತಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನ 10 ಕಡೆಯಿಂದ ಏನು ಸುಮ್ಮನೆ ಕೂತ್ಕೊಂಡಿಲ್ಲ. ಇಂಥ ಕೆಲವೊಂದು ಡೆವಲಪ್ಮೆಂಟ್ಸ್ ಆಗ್ತಿರುವ ಸಂದರ್ಭದಲ್ಲಿ ಎವ್ರಿ ಮೂಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದಂತೂ ಹೇಳೋದು ಸತ್ಯ, ಒಂದಂತೂ ನಾವು ಅರ್ಥ ಮಾಡ್ಕೊಳ್ಬೇಕು. ನೀವಿಲ್ಲಿ ಗಮನಿಸ್ಬೋದು, ಅಲ್ಲಿ ತಲೆಗೆ ಗುಂಡಿಟ್ಟಂತಹ ಆ ಆಗಂತುಕರು, ಉಗ್ರರು, ನೀನು ಒಕ್ಕಲಿಗನ, ನೀನು ಬ್ರಾಹ್ಮಣನ, ನೀನು ಲಿಂಗಾಯತನ ಅಂತ ಕೇಳಲಿಲ್ಲ. ಇವತ್ತು ನಾವಿಲ್ಲಿ ಜಾತಿ ಜನಗಣತಿಯ ಬಡಿದಾಟದಲ್ಲಿ ಸಿಲುಕೊಂಡಿದ್ದೀವಿ. ಬಿಟ್ಬಿಡಿ ಅದನ್ನು. ನಾವು ನಮ್ಮದು ನಮ್ಮವರು, ನಾವು ಭಾರತೀಯರು ಅನ್ನೋ ಭಾವನೆ ಅನ್ನೋದು ಬರಬೇಕು. ನೀವಿಲ್ಲಿ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರೆ, ಭಾರತೀಯರು ನಾವು ನೀವು ಸೇರಿಕೊಂಡು ಅಥವಾ ಕರ್ನಾಟಕದವರು ನಮ್ಮವರಲ್ಲಿ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ನೆನ್ನೆ ಕೂಡ ಒಬ್ಬ ಯೋಧ ಹುತಾತ್ಮ. ಸೊ ಹಾಗಾಗಿ ದೇಶದ ರಕ್ಷಣೆ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ರತನ್ ಪೂಜಾರಿ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಇದ್ದಾರೆ. ನಮಸ್ಕಾರ. ಇನ್ನು ರಕ್ಷಣಾ ಕ್ಷೇತ್ರದ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ಸರ್ ಕೇಳಿಸ್ತಿದ್ಯಾ ನಾನು ಮಾತಾಡೋದು? ರೈಟ್ ಸರ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ರತನ್ ಅವರೇ, ನಿಮ್ಮಿಂದಲೇ ಇವತ್ತಿನ ಕಾರ್ಯಕ್ರಮವನ್ನು ರೈಟ್ ಸರ್ ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಡೀಟೇಲ್ ಆಗಿ ನಾನು ಇನ್ಫಾರ್ಮೇಶನ್ ನಿಮ್ಮ ಹತ್ರ ತಗೊಳ್ತೀನಿ. ರೈಟ್ ರತನ್ ಅವರೇ, ಹಲವಾರು ಭಾಷಣಗಳಲ್ಲಿ ಕೇಂದ್ರ ಸರ್ಕಾರದ ಅಥವಾ BJPಯ ನಾಯಕರು ಕಾಶ್ಮೀರ ನಮ್ಮ ಭಾರತದ ಮುಕ್ಕುಟ, ಕಾಶ್ಮೀರ ಇವತ್ತು ಪ್ರವಾಸಕ್ಕೆ ಮುಕ್ತವಾಗಿದೆ, ಬನ್ನಿ ಇಲ್ಲಿನ ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಬೆಳೆಸಿ, ಇದು ನಮ್ಮ ಭಾರತೀಯ ತಲೆ, ಈ ರೀತಿ ಮಾತುಗಳನ್ನು ಹೇಳಿದರು. ಹಿಂದೆ ಕೂಡ ನಿಮಗೂ ನಮಗೂ ಎಲ್ಲ ನೆನಪಿರುವಂಥ ವಿಚಾರ. ನಂಬಿದ್ರು, ಕೇಂದ್ರ ಸರ್ಕಾರವನ್ನು ನಂಬಿದ್ರು, ವಿಶೇಷವಾಗಿ ನರೇಂದ್ರ ಮೋದಿ ಅವರನ್ನು ನಂಬಿದ್ರು, ಅಮಿತ್ ಶಾ ಅವರನ್ನು ನಂಬಿದ್ರು, ನಮ್ಮ ರಾಜನಾಥ್ ಸಿಂಗ್ ಅವರನ್ನು ನಂಬಿದ್ರು. ನಂಬಿದ್ದಕ್ಕೆ ಸರಿಯಾದಂಥ ಹೊಡೆತ ಬಿತ್ತು. ಪಹಲ್ಗಾಮಲ್ಲಿ ಏನೊಂದು ದುರ್ಘಟನೆ ಆಗಿದೆ, ಅದಕ್ಕೆ ಅದನ್ನು ಯಾರೂ ಒಪ್ಪುವಂಥ ಒಂದು ಇದಿಲ್ಲ, ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಈ ಒಂದು ನಾಗರಿಕ ಪ್ರಪಂಚದಲ್ಲಿ ಬದುಕಲಿಕ್ಕೆ ನಾಲಾಯಕಿರುವಂಥ ಒಂದು ದೇಶ ಪಾಕಿಸ್ತಾನ. ಕೌಂಟ್ ಮೈ ವರ್ಡ್ಸ್, ಆಯ್ತಾ? ಇಂಥ ಒಂದು ದೇಶ, ಹಾಗೂ ನಾಗರಿಕ ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕಿರುವಂಥ ಒಂದಿಷ್ಟು ಭಯೋತ್ಪಾದಕರು, ಆಯ್ತಾ? ಇಂಥವರ ಒಂದು ಕೆಲಸ ಏನಿದೆ, ಇವರಿಗೆ ಯಾರೋ ಒಂದು ಇಷ್ಟು ಜನ ಇದಾರಲ್ಲ, ಅವರು ಚೆನ್ನಾಗಿ ಬದುಕೋದೇ ಅವರಿಗೆ ಇಷ್ಟ ಇಲ್ಲ. ಏನಾದರೂ ಒಂದು ಅಶಾಂತಿಯನ್ನು ಕ್ರಿಯೇಟ್ ಮಾಡಬೇಕು, ಇದೇ ಅವರ ತಲೆಯಲ್ಲಿರುವಂಥದ್ದು. ಆನಂತರ ಭಾರತದಲ್ಲಿ ಈ ಕಾಂಗ್ರೆಸ್ ತೆಗೆದುಕೊಂಡಂಥ ಹಲವಾರು
ನಿರ್ಧಾರಗಳು ಅದರಿಂದ ಮಿಸ್ಟೇಕ್ಸ್ ಅಂತ ಹೇಳ್ತಾರೆ, ದ ಬ್ಲಂಡರ್ಸ್ 1947ರಿಂದ ಕಾಂಗ್ರೆಸ್ ತೆಗೆದುಕೊಂಡಂತ ಹಲವಾರು ಬ್ಲಂಡರ್ಸ್ಗಳೇನಿದೆ ಅದರಿಂದಾಗಿ ಭಾರತದಲ್ಲೂ ಕೂಡ ಭಯೋತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ರಾಜಕೀಯ ಮಾಡಬೇಡಿ. ನಾನು ಹೇಳ್ತೀನಿ, ರಾಜಕೀಯ ಬೇಡ. ಪ್ರಶ್ನೆಗೆ ಉತ್ತರ ನಾನು ಆರಂಭದಲ್ಲಿ ಒಂದು ಮಾತನ್ನ ಏನ್ ಹೇಳ್ದೆ ಗೊತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ, ಇದರಲ್ಲಿ ಕಾಂಗ್ರೆಸ್ ಕೂಡ ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರ ನಮ್ಮ ಭಾರತೀಯರು ಯಾರು ಪ್ರಾಣ ತೆತ್ತಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಬಿಜೆಪಿ ಜೊತೆ ನಿಂತ್ಕೋಬೇಕು ಅಂತ ನಾನು. ಎಕ್ಸಾಕ್ಟ್ಲಿ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೀವಿ. ಆದರೆ ಕರ್ನಾಟಕದಲ್ಲಿ ಒಬ್ಬ ಲಕ್ಷ್ಮಣ್ ಅಂತ ಅವರು ವಕ್ತಾರರಿದ್ದಾರೆ, ಅವ್ರು ಹೇಳಿದ ಮಾತು ಕೇಳಿದ್ರ? 4 ಮರಗಳನ್ನ ಇವರು ಶೂಟ್ ಮಾಡ್ಕೊಂಡು ಬಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ಅವ್ರು ಮಾಡಿದ ಸರ್ಜಿಕಲ್ ಸ್ಟ್ರೈಕು ಅಲ್ಲ, ಭಾರತದ ಹೆಮ್ಮೆಯ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಮಾಡಿರುವಂಥದ್ದು. ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು. ಆದರೆ 4 ಮರನ ಹೊಡ್ಕೊಂಡು ಬಂದು ಇವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಇದೆಷ್ಟು ಬಾಲಿಶ. ಆನಂತರ ಕಾಂಗ್ರೆಸ್ ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿದಿದ್ರೆ ಅವ್ರನ್ನ ಕಿತ್ತಾಕ್ಬೇಕಾಗಿತ್ತು. ಯಾಕೆ ಅವ್ರು ಮುಂದುವರಿತಾ ಇದ್ದಾರೆ? ನಂಬರ್ 1 ಆಯ್ತು. ಈ ಕಾಂಗ್ರೆಸ್ ಪಕ್ಷದವರ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ರಾಬರ್ಟ್ ವಾದ್ರಾ ಏನ್ ಹೇಳ್ತಾರೆ? ಆಯ್ತಾ, ಈ ದೇಶದಲ್ಲಿ ಯಾವುದೋ ಒಂದು ಕಮ್ಯುನಿಟಿಗೆ ಅವರ ಮೇಲೆ ವೈಲೆನ್ಸ್ ಜಾಸ್ತಿ ಆಗ್ತಿದೆ, ಆದ್ರಿಂದಾಗಿ ಈ ತರ ಕೆಲಸ ನಡೀತಿದೆ ಅಂತ ಹೇಳ್ತಾರೆ. ಅದನ್ನ ಕಾಂಗ್ರೆಸ್ ಅವರೇ ಒಪ್ಪಿಲ್ಲ. ಆಯ್ತು, ಕಾಂಗ್ರೆಸ್ ಅವರು ಒಪ್ಪಿಲ್ಲ ಅಂತ ಹೇಳಿದ್ರೆ ಅವ್ರು ಕಿತ್ತು ಬಿಸಾಕ್ಬೇಕಾಗಿತ್ತು. ಅವರ ನಿಲುವು ಸ್ಪಷ್ಟವಾಗಿದ್ರೆ ಅವರು ರಾಬರ್ಟ್ ವಾದ್ರಾನ ಕಿತ್ತು ಬಿಸಾಕ್ಬೇಕಾಗಿತ್ತು. ಆಯ್ತಾ, ಹೂ ಇಸ್ ರಾಬರ್ಟ್ ವಾದ್ರಾ? ಸೋನಿಯಾ ಗಾಂಧಿಗೆ ಅಳಿಯ, ಪ್ರಿಯಾಂಕಾ ಗಾಂಧಿಗೆ ಗಂಡ, ಆನಂತರ ರಾಹುಲ್ ಗಾಂಧಿಗೆ ಬಾವ ಅಲ್ವಾ? ಅವರು ಹೇಳುವಂತ ಮಾತು ವೇಟೇಜ್ ಇರಬೇಕು. ಇದು ಒಂದಲ್ಲ, ಹಿಂದೆ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಯ್ತು. ಅಟ್ಯಾಕ್ ಆದಾಗ ದಿಗ್ವಿಜಯ್ ಸಿಂಗ್ ಅವ್ರು ಏನ್ ಹೇಳ್ತಾರೆ? RSS ನವರು ಮಾಡಿದ್ದು ಇದು ಅಂತ ಹೇಳ್ತಾರೆ. ಸಂಜೋತಾ ಎಕ್ಸ್ಪ್ರೆಸ್ಗೆ ಬಾಂಬ್ ಬಿಟ್ರು, ಆಯ್ತಾ, ಭಯೋತ್ಪಾದಕರು. ಆದ್ರೆ ಅಲ್ಲೂ ಕೂಡ ಅದನ್ನ ಕಥೆ ಕಟ್ಟಿ ಅದನ್ನ RSS ಮೇಲೆ ಬಿಜೆಪಿ ಮೇಲೆ ಹಿಂದೂ ಹೋರಾಟಗಾರರ ಮೇಲೆ ಕಟ್ಟುವಂತ ಒಂದು ಕೆಲಸ ಆಯ್ತು. ಆಯ್ತಾ, ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಇರ್ಬೋದು, ಅವರನ್ನೆಲ್ಲ ಫೇಕ್ ಕೇಸ್ಗಳಲ್ಲಿ ಒಳಗೆ ಹಾಕಿ ಅವರನ್ನ ಹಿಂದೂ ಟೆರರಿಸ್ಟ್ ಅಂತ ಬಿಂಬಿಸುವಂತ ಒಂದು ಕೆಲಸ ಮಾಡಿದ್ರು. ಆಯ್ತಾ, ನಾನೇನು ಹೇಳುದಂತ ಹೇಳಿದ್ರೆ ಹಲವಾರು ಬಾರಿ ಕಾಂಗ್ರೆಸ್ ಪಾಕಿಸ್ತಾನಿಗಳ ಭಾಷೆಯಲ್ಲೇ ಮಾತಾಡಿದೆ. ಆಯ್ತಾ, ಈವಾಗಲೂ ಕೂಡ ಕಾಂಗ್ರೆಸ್ನ ಕೆಲವು ನಾಯಕರು ಇನ್ನೂ ಕೂಡ ದ ಲ್ಯಾಂಗ್ವೇಜ್ ವಾಟ್ ಪಾಕಿಸ್ತಾನ್ ಯೂಸಸ್ ಇಂಥ ಒಂದು ಭಯೋತ್ಪಾದಕ ಘಟನೆ ಆದಾಗ ಏನ್ ಬಳಸ್ತಾರೋ ಅದನ್ನೇ ಅವರು ಕೂಡ ಬಳಸ್ತಾ ಇದ್ದಾರೆ. ಆದ್ರಿಂದಾಗಿ ನಾನು ಹೇಳಿದೆ, ಕಾಂಗ್ರೆಸ್ನವರು ಮಾಡಿರುವಂತಹ ಹಲವಾರು ಬ್ಲಂಡರ್ಸ್ಗಳಿಂದಾಗಿ ಇದೆಲ್ಲ ಆಗ್ತದೆ. ಆದ್ರೆ ನರೇಂದ್ರ ಮೋದಿ ಅವರು ಯಾವಾಗ ಬಂದ್ರು, ಆರ್ಟಿಕಲ್ 370 ಕಿತ್ತಾಕಿದ ನಂತರ ಇದೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಸಹಿತ ಸೇರಿ ಹಲವಾರು ಜನ ಬಹಳ ಖುಷಿಯಾಗಿ ಅಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ, ಆಟ ಆಡಿ ಬಂದಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಲೋಪ ಆಗಿ ಆನಂತರ ಇಂಥ ಒಂದು ಇದಾಗಿದೆ. ಆದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟವಾದ ಸಂದೇಶವನ್ನ ನೀಡಿದ್ದಾರೆ. ಏನಂತ ಹೇಳಿದ್ರೆ, ಭಾರತೀಯ ಸೈನ್ಯ ಇದಕ್ಕೆ ತಕ್ಕುದಾದ ಒಂದು ಉತ್ತರವನ್ನ ಪುನಃ ಕೊಡಲಿದೆ, ನುಗ್ಗಿ ಹೊಡೆಯಲಿದೆ ಅಂತ ಹೇಳುವಂತ ಒಂದು ವಿಷಯವನ್ನ ಹೇಳಿದ್ದಾರೆ. ಅದು ಕೂಡ ಆಗಲಿದೆ. ರೈಟ್. ಸ್ವಾತಿ, ಈಗಷ್ಟೇ ಕಾಶ್ಮೀರ ಚೇತರಿಸ್ಕೊಳ್ತಿತ್ತು ಅನ್ನೋ ಸನ್ನಿವೇಶದಲ್ಲಿ 26 ಮಂದಿಯ ಹತ್ಯೆ ಅನ್ನೋದೇನಿದೆ, ಕಾಶ್ಮೀರದತ್ತ ಭಾರತೀಯರು ತಿರುಗಿ ನೋಡ್ಬೇಕಾ ಬೇಡವಾ ಅನ್ನುವಂಥ ಸಿಚುವೇಶನ್ ಅನ್ನು ತಂದಿಟ್ಬಿಟ್ಟಿದೆ. ಅಂಥ ಒಂದು ನೋವಿನ ಸಂಗತಿ ಆಗೋಗಿದೆ. ಹಾಗಾಗಿ ನಾನು ಕೇಳೋದು, ಅವತ್ತಿನ ಘಟನೆಯಲ್ಲಿ ಆ ಸುಂದರ ರಮಣೀಯ ದೃಶ್ಯ, ಅಲ್ಲೊಂದು ಬೇಸಿಕ್ ಫೋರ್ಸು ಇರಲಿಲ್ಲ ಪೊಲೀಸು. ಕಡೆ ಪಕ್ಷ ಈ ನಮ್ಮ ಕಡೆ ಎಲ್ಲ ಏನೋ ಸಣ್ಣ ಪುಟ್ಟ ಜಾತ್ರೆ ಗೀತ್ರೆ ಅದು ಇದು ಆಯಿತು ಅಂತ ಹೇಳಿ ಬೀಟಿಗಾದ್ರೂ ಒಂದಿಬ್ಬರು ಪೊಲೀಸ್ ಹೋಗ್ತಾರೆ. ಬೀಟಿಗಾದ್ರೂ ಇರಲಿ, ಅಲ್ಲಿ ಹೈಯರ್ ಆಫೀಸರು ಹೋಗಿ ಯಾವುದಕ್ಕೂ ಸುಮ್ಮನೆ ಏನೂ ಆಗಿಲ್ಲ ಅಂದ್ರೂ ಇರ್ತಾರೆ. ಅಂಥ ಒಂದು ವ್ಯವಸ್ಥೆನೂ ಇಲ್ಲ ಅಂದರೆ ಏನು ಇದನ್ನು ಕರಿಬೇಕು, ಏನಂತ ಕರಿಬೇಕು ಅಂತ? ಪ್ಯೂರ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಷ್ಟೇ, ಇದು ಇನ್ನೇನೂ ಇಲ್ಲ. ಬಹುಶಃ BJP ಇವತ್ತಿನ ದಿನ ದೇಶ ಹೇಗೆ ನಡೆಸ್ತಿದೆ ಅಂತಂದರೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಥರ ನಡೆಸ್ತಾ ಇದೆ. ಕಾಶ್ಮೀರವನ್ನು ನೀವು ಬೆಳೆಸ್ಬೇಡಿ, ಕಾಶ್ಮೀರದಲ್ಲಿ ಟೂರಿಸಮ್ನ
ಅಲ್ಲಿ ಅಳವಡಿಸ್ಬೇಡಿ, ಕಾಶ್ಮೀರವನ್ನು ನೀವು ಸುಂದರಗೊಳಿಸ್ಬೇಡಿ, ಕಾಶ್ಮೀರಕ್ಕೆ ಜನದಟ್ಟಣೆಯನ್ನು ಕರ್ಕೊಂಡು ಹೋಗಬೇಡಿ ಅನ್ನುವಂತಹ ಯಾವುದೇ ವಿಚಾರವನ್ನಾಗಲಿ ವಾದವನ್ನಾಗಲಿ ಈ ಹಿಂದೆಯಿಂದಲೂ ಆಗಲಿ ಅಥವಾ ಪ್ರಸ್ತುತವಾಗ್ಲೂ ಆಗಲಿ ಕಾಂಗ್ರೆಸ್ ಆಗಲಿ ಬೇರೆ ಯಾವ ಪಕ್ಷಗಳು ಕೂಡ ಮಾಡಿಲ್ಲ. ಆದರೆ ನೀವೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಇವತ್ತಿನ ದಿನ ವ್ಯಾಪಕವಾಗಿ ಹರಡುವಂತಹ ಸೋಷಿಯಲ್ ಮೀಡಿಯಾದ ಒಂದು ಕಾಲದಲ್ಲಿ ರೀಲ್ಸ್ಗಳನ್ನು ಒಂದು ರೀಲ್ ಹಾಕಿದ್ರೆ ಸಾಕು, ಇವತ್ತಿನ ದಿನ ಏನಿಲ್ಲ ಅಂತಂದ್ರೂ ನಿಮಗೆ ನೋಡ್ತಿದ್ದ ಹಾಗೆ ಲಕ್ಷಾಂತರ ಜನಕ್ಕೆ ರೀಚ್ ಆಗುತ್ತೆ. ಒಂದು 10 ದಿನ ಕಳೆದ್ರೆ ಒಂದು ಕೋಟ್ಯಾಂತರ ಜನಕ್ಕೆ ರೀಚ್ ಆಗುತ್ತೆ. ಸೊ ನೀವು ಕಾಶ್ಮೀರ ಹಾಗಿದೆ, ಕಾಶ್ಮೀರ ಹೀಗಿದೆ, ಬೇಸಿಗೆ ಕಾಲದಲ್ಲಿ ಕಾಶ್ಮೀರ ಸ್ವರ್ಗಕ್ಕೆ ಸಮಾನ ಅಂತೆಲ್ಲ ಹೇಳಿ ರೀಲ್ಗಳು ಹರಿದಾಡ್ತಿದ್ದಾಗ ಸೊ ಇದನ್ನ ಭಾರತ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಬೇಕಿತ್ತು, ಜನ ಬರ್ತಾ ಇದ್ದಾರೆ ಅಂತ. ಯಾಕೆ ನಿಮಗೆ ಕಾಶ್ಮೀರಕ್ಕೆ ಹೋಗಬೇಕಾದಾಗ ಫ್ಲೈಟ್ಗಳು ಬುಕ್ ಆಗಬೇಕಾದಾಗ ನೀವಲ್ಲಿ ಆಲ್ರೆಡಿ ಎಂಟ್ರ್ ಆಗಬೇಕಾದಾಗ ನೀವಲ್ಲಿ ಸ್ಪೆಷಲ್ ಫೋರ್ಸಸ್ಗಳು ಎಂಟ್ರಿ ತಗೊಳ್ಳೋದಿಲ್ವಾ? ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ, ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ವಾ? ಇವತ್ತಿನ ದಿನ ಬಹುಶಃ ನಾನು ಎಲ್ಲೋ ಒಂದು ಪಕ್ಕದಲ್ಲಿರುವಂಥ ರಾಜ್ಯಕ್ಕೆ ಹೋದ್ರೆ ಅದ್ರ ಬಗ್ಗೆ ಬಹಳಷ್ಟು ಗಮನವನ್ನ ಹರಿಸದೇ ಇರಬಹುದೇನೋ, ಆದ್ರೆ ಕಾಶ್ಮೀರಕ್ಕೆ ಯಾರೇ ಹೋಗ್ಲಿ ಭಾರತದಿಂದ ಅಲ್ಲಿ ಗಮನವನ್ನ ಹರಿಸ್ತಾರೆ. ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಟೂರಿಸ್ಟ್ಗಳು ಅಟ್ರಾಕ್ಟ್ ಆಗ್ತಿದೆ ಈ ಸಂದರ್ಭದಲ್ಲಿ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ನೀವು ಒಂದು ಸೆಕ್ಯೂರಿಟಿಯನ್ನ ಕ್ಲಿಯರ್ ಆಗಿ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ ಮೇಲೆ ಯಾಕೆ? ವಾಟ್ ಆರ್ ಯು ಪ್ಲೇಯಿಂಗ್ ವಿತ್ ಹೂಸ್ ಲೈಫ್ ಆರ್ ಯು ಪ್ಲೇಯಿಂಗ್ ವಿತ್? ಕಾಶ್ಮೀರವನ್ನು ನಾನು ಆರ್ಟಿಕಲ್ 370 ನಾನು ತೆಗೆದು ಹಾಕ್ಬಿಟ್ಟಿದ್ದೀನಿ. ಆರ್ಟಿಕಲ್ 370 ತೆಗೆದಿದ ತಕ್ಷಣ ಕಾಶ್ಮೀರ ಸುಂದರಗೊಳಿಸ್ಬಿಟ್ಟಿದೆ. ನನ್ನ ಒಂದು ಅಧೀನದಲ್ಲಿ ಇವತ್ತಿನ ದಿನ ಭಾರತ ಸರ್ಕಾರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಒಂದು ಕೈಚಳಕದಲ್ಲಿ ಕಾಶ್ಮೀರ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಈ ಹಿಂದೆ ನಡೆದಂತಹ ಯಾವುದೇ ಕೃತ್ಯಗಳನ್ನು ಮರೆಸುವಂತಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ಕಾಶ್ಮೀರ ಬೆಳೆದಿದೆ ಅನ್ನುವಂತಹ ಒಂದಿಷ್ಟು ಅಂದರೆ ಮೈಂಡ್ಸೆಟ್ಟನ್ನು ನೀವು ಕ್ರಿಯೇಟ್ ಮಾಡೋದಕ್ಕೆ ಹೊರಡ್ರಲ್ಲ. ಹೂ ಇಸ್ ಪೇಯಿಂಗ್ ಕಾಸ್ಟ್ ಫಾರ್ ಇಟ್? ನೀವು ಪೆಹಲ್ಗಾಮ್, ನಾನು ಜಸ್ಟ್ ಒಂದು ಜಿಯೋಗ್ರಫಿಕಲ್ ಇದನ್ನು ಕೊಡ್ತೀನಿ. ಸೊ POK ಇಂದ ಸರಿಸುಮಾರು ಇಟ್ ಇಸ್ ಅಂದರೆ ಬಾರ್ಡರ್ ಅಂತಲೂ ನಾನು ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಸಮ್ವೇರ್ ನಿಮಗೆ ನುಸುಳುಕೋರರು ಬರುವಂತಹ ಒಂದಿಷ್ಟು ಜಾಗಗಳು ಇರುವಂತಹ ಒಂದು ಪ್ರದೇಶ ಅದು. ಸೊ ನಿಮಗೆ ಅಂದರೆ ಈ ಹಿಮಾಲಯನ್ ರೇಂಜಸ್ ಏನಿದೆ ಅದರ ತಪ್ಪಲಿನಲ್ಲಿ ಇರುವಂತಹ ಒಂದು ಪ್ರದೇಶ. ಸೊ ವಿಚ್ ಇಸ್ ವೆರಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಟ್ ನೀವು ಸೆಕ್ಯೂರಿಟಿ ಎಷ್ಟು ಹಾಕಬೇಕು ಅಂತ. ನೀವು ರೋಡ್ಗಳಲ್ಲಿ ಸೆಕ್ಯೂರಿಟಿ ಹಾಕುವಂತ ಅವಶ್ಯಕತೆ ಇಲ್ಲ. ಒಂದ್ ಕಡೆ ಒಂದು ಚೆಕ್ ಪೋಸ್ಟ್, ಇನ್ನೊಂದು ಕಡೆ ಇನ್ನೊಂದು ಚೆಕ್ ಪೋಸ್ಟ್ ಇದ್ರೆ ಸರಿ. ಆದ್ರೆ ಈ ಹಿಲ್ಲಿ ಟೆರೇನ್ಗಳಲ್ಲಿ, ಹಿಲ್ಲಿ ರೀಜನ್ಗಳಲ್ಲಿ ಸೊ ನುಸುಳುಕೋರರು, ಟೆರರಿಸ್ಟ್ಗಳು, ಉಗ್ರಗಾಮಿಗಳು ಬರುವಂತಹ ಜಾಗವೇ ಇದು. ಸೊ ಇಷ್ಟೆಲ್ಲ ಆದ ನಂತರವೂ ಕೂಡ ಇವತ್ತಿನ ದಿನ ಅಲ್ಲಿ ಆ ರೀತಿಯಾಗಿ ಸಾವಾಯಿತು. ಅಷ್ಟು ಬಂದು ರಾಜಾರೋಷವಾಗಿ ಜನ ಜಸ್ಟ್ ನಾನು ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಅಷ್ಟು ಜನ ಬರ್ತಾರೆ, ನೀನು ಯಾವ ಧರ್ಮದವನು ಅಂತ ಕೇಳ್ತಾರೆ, ಅಥವಾ ಬೇರೆ ವಿಚಾರಗಳನ್ನು ವಿಚಾರಿಸ್ತಾರೆ, ಮಾತಾಡ್ತಾರೆ. ಸೊ ದೇರ್ ಇಸ್ ಅ ಟೈಮ್ ಟೇಕನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಸೊ ಇಷ್ಟು ಜನ ಬರ್ತಾರೆ, ಇಷ್ಟೆಲ್ಲ ಕಾನ್ವರ್ಸೇಷನ್ ನಡೆಯುತ್ತೆ, ಇದಾದ ನಂತರ ಶೂಟ್ ಮಾಡ್ತಾರೆ ಅಂದರೆ ಎಷ್ಟು ಪ್ಲಾನ್ ಆಗಿರಬೇಕು ಇದು. ಆ್ಯಂಡ್ ಈ ಪ್ಲಾನಿಂಗು ಏನು ಮಾಡ್ತಿತ್ತು ನಮ್ಮ ಇಂಟೆಲಿಜೆನ್ಸ್, ಏನು ಮಾಡ್ತಿತ್ತು ನಮ್ಮ ನಾನು ಯಾರನ್ನು ದೂಷಿಸ್ತಿಲ್ಲ ಈ ಸಂದರ್ಭದಲ್ಲಿ. ಇದು ದೇಶದ ವಿಚಾರ, ಈ ಘಟನೆ ಆಗಬಾರ್ದಿತ್ತು, ಇದು ದುರ್ಘಟನೆ. ಆದರೆ ಇವತ್ತಿನ ದಿನ ನೀವು ಹೋಮ್ ಮಿನಿಸ್ಟ್ರಿಯಲ್ಲಿ ಕೂತ್ಕೊಂಡು ಏನೋ ಇಡೀ ಭಾರತ ವಿಶ್ವಗುರು ಆಗೋದಕ್ಕೆ ಹೊರಟಿದೆ ಅಂತ ಹೇಳ್ತಿರಲ್ಲ, ನಮ್ಮ ಕಾಶ್ಮೀರವನ್ನು ನೀವು ಅಲ್ಲಿರುವಂತಹ ಜನರನ್ನು, ಅಲ್ಲಿಗೆ ತಲುಪುವಂತಹ ಜನರಿಗೆ ನೀವು ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ ಮೇಲೆ ಯು ಆರ್ ಅನ್ಫಿಟ್ ಟು ಬಿ ಇನ್ ದಟ್ ಪೊಸಿಷನ್ ವಿತ್ ತುಂಬ ವಿನಮ್ರತೆಯಿಂದ ನಾನು ಹೇಳ್ತಾ ಇದ್ದೀನಿ, ಅಮಿತ್ ಶಾ ಅವರೇ ದಯಮಾಡಿ ರಾಜೀನಾಮೆ ಕೊಟ್ಬಿಡಿ, ಆಯಿತಾ? ಆ್ಯಂಡ್ ಇವತ್ತಿನ ದಿನ ಮೋದಿ ಅವರು ಇಂಗ್ಲೀಷಲ್ಲಿ, ಇವತ್ತಿನ ತನಕ ನಾನು ಅವ್ರು ಇಂಗ್ಲೀಷಲ್ಲಿ ಭಾರತದ ಒಳಗೆ ಮಾತಾಡಿದ್ದು ನಾನು ಯಾವತ್ತೂ ಕೇಳಿಲ್ಲ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಇಂಗ್ಲೀಷ್ನಲ್ಲಿ ಅವರೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಇಡೀ ವಿಶ್ವಕ್ಕೆ ಗೊತ್ತಾಗಲಿ ಅಂತನೋ, ಪಕ್ಕದ ರಾಜ್ಯಗಳು ಗೊತ್ತಾಗಲಿ ಅಂತನೋ. ಓಕೆ, ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಅಫೇರ್ಸ್, ನಾನಿಲ್ಲ ಅಂತ ಹೇಳೋದಿಲ್ಲ. ಉತ್ತರ ಕೊಡಬೇಕು. ನೀವು ಯುದ್ಧವನ್ನು ಘೋಷಣೆ ಮಾಡೋದೇ ಆದರೆ, ದಿಸ್ ಇಸ್ ಅ ವೆರಿ ಸೀರಿಯಸ್ ಟಾಪಿಕ್ ದಿವ್ಯಾ. ನಾವಿಲ್ಲಿ ಚಾನಲ್ನಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡೋದ್ರ ಒಂದು ಹಂತ ಆದರೆ, ದೇಶಗಳ ಮಧ್ಯೆ ನಡೀತಾ ಇರುವಂತಹ ಸಮಸ್ಯೆ ಮತ್ತೊಂದು. 1961ರಲ್ಲಿ ನಡೆದಂತಹ ಘಟನೆ ಬೇರೆ, 1965ರಲ್ಲಿ ನಡೆದಂಥ ಘಟನೆ ಬೇರೆ, 1971ರಲ್ಲಿ ನಡೆದಂತಹ ಘಟನೆ ಬೇರೆ. ಆವಾಗ ನಮ್ಮ ಹತ್ರ ಯುದ್ಧ ಘೋಷಣೆ ಮಾಡೋದಕ್ಕೆ ಒಂದು ಜಾಗ ಅಂತಿತ್ತು, ಅಥವಾ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡೋದಕ್ಕಾದರೂ ನಮಗೊಂದು ಸೀಮಿತ ಪ್ರದೇಶ ಅಂತ ಇತ್ತು. ಇವತ್ತಿನ ದಿನ ನೀವು ಯುದ್ಧ ಘೋಷಣೆ ಮಾಡ್ತೀರಿ ಅನ್ನೋದೇ ಆದರೆ, ಇಡೀ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡ್ತೀರಾ, ಲಾಹೋರನ್ನು ನೀವು ಕೈಗೆ ತಗೊಳ್ತೀರಾ, ಅಲ್ಲಿರುವಂತಹ ಎಲ್ಲ ಹಿಂದೂಗಳನ್ನು ಭಾರತಕ್ಕೆ ವಾಪಸ್ ಬನ್ನಿ ಅಂತ ಹೇಳ್ತೀರಾ, ಇರುವಂತಹ ಬೇರೆ ಕೋಮಿಗಳನ್ನು ನೀವು ಬೇರೆ ದೇಶಕ್ಕೆ ಹೋಗಿ ಅಂತ ಹೇಳ್ತೀರಾ, ಅಲ್ಲಿ ಒಂದು ಪ್ಯಾರಲ್ ಆಡಳಿತವನ್ನು ಸೃಷ್ಟಿ ಮಾಡ್ತೀರಾ, ಅಥವಾ ಸುಮ್ಮನೆ ಕಾಂಗ್ರೆಸ್ಸು ಇಂಡಸ್ಟ್ರಿ ಟೀಮನ್ನು ಮಾಡ್ತು, ಇನ್ನೊಂದು ಮಾಡ್ತು, ಮತ್ತೊಂದು ಮಾಡ್ತು ಅಂತ ಹೇಳಿಕೊಂಡು
ಐತಿಹಾಸಿಕ ವಿಚಾರಗಳನ್ನ ತೆಗೆದುಕೊಂಡು ಮಾತಾಡ್ತಿರ್ತಿರೋ ಅಥವಾ ಇವತ್ತಿನ ದಿನ ಇದಕ್ಕೆ ಫ್ರೂಟ್ಫುಲ್ ಆಗಿರುವಂತಹ ಒಂದು ವಿಚಾರವನ್ನ ಹೇಳ್ತೀರಾ? ಅವತ್ತಿನ ದಿನ ವಾಜಪೇಯಿ ಅವರು ಕೂಡ ಮಾಡಿದ್ರು. ಬೇಕು ಅಂದ್ರೆ ನೆಕ್ಸ್ಟ್ ಮೂವ್ ಬಗ್ಗೆ ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಅನ್ನೋದು ಬೇಕು ನನಗೆ. ಖಂಡಿತವಾಗ್ಲೂ ನಾವು ದೇಶದ ಜೊತೆ ಇದೀವಿ, ನಾವು ಸರ್ಕಾರದ ಜೊತೆ ಇದೀವಿ. ಆದ್ರೆ ಸುಮ್ನೆ ಎಲ್ಲಾ ಕಡೆ ಚುನಾವಣೆ ಪ್ರಚಾರ ಮಾಡ್ಕೊಂಡು ಭಾಷಣ ಮಾಡ್ಕೊಂಡು ಬಂದು ಮಾಡ್ದಂಗಲ್ಲ. ನೀವ್ ಏನ್ ಮುಂದೆ ನಿರ್ಧಾರ ತಗೊಳ್ತೀರಿ ಅನ್ನೋಂತ ಕ್ಲಾರಿಟಿಯನ್ನ ದೇಶದ ಜನತೆ ಕೊಡಬೇಕಾಗಿದೆ. ಯುದ್ಧವನ್ನ ಘೋಷಣೆ ಮಾಡ್ತೀರಿ ಅನ್ನೋದೇ ಆದ್ರೆ ಪಕ್ಕದಲ್ಲಿ ಇದ್ದಂತಹ ಚಿಕ್ಕದೊಂದು ರಾಜ್ಯ ಉಕ್ರೇನು ರಷ್ಯಾನ ಅಲ್ಲಾಡಿಸ್ಬಿಡ್ತು. 10 ವರ್ಷ ಹಿಂದೆ ಹೋಗಿದ್ದಾರೆ ರಷ್ಯಾ. ಹಾಗಂತ ನಾನು ನಮ್ಮ ಸೇನೆಯ ಮೇಲೆ ಅಥವಾ ನಮ್ಮ ಆರ್ಮಿಯ ಮೇಲೆ ನಾನು ಅವ್ರ ಮೇಲೆ ಅಪನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ. ಬಟ್ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನು ಕೂಡ ನೀವು ಯೋಚನೆ ಮಾಡಬೇಕು ಅಂಡ್ ದೇಶ ಇಡಬೇಕು. ಓಕೆ, ನೋಡೋಣ ಗಿರೀಶ್ ಲಿಂಗಣ್ಣ ಸರ್ ಏನ್ ಹೇಳ್ತಾರೆ. ಓಕೆ, ಮಾತಾಡ್ತೀನಿ. ಗಿರೀಶ್ ಲಿಂಗಣ್ಣ ಸರ್ ಸುಮ್ನೆ ಇಲ್ಲಿ ಕೂತ್ಕೊಂಡು ಟಿವಿಲಿ ಮಾತಾಡತಾರಲ್ಲ ಯುದ್ಧ ಮಾಡೋದು. ಗಿರೀಶ್ ಲಿಂಗಣ್ಣ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಯಾವುದೇ ಶತ್ರು ರಾಷ್ಟ್ರ ಆದ್ರೂ ಕೂಡ ಈಗ ಪಾಕಿಸ್ತಾನ ಜೊತೆ ಆಂತರಿಕವಾಗಿ ಸಂಬಂಧ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ನೆರೆಹೊರೆಯ ರಾಷ್ಟ್ರ. ಈ ರಾಜತಾಂತ್ರಿಕ ಕೆಲವೊಂದು ನಿರ್ಧಾರಗಳನ್ನ ಭಾರತ ತೆಗೆದುಕೊಂಡಿರುವುದರಿಂದಾಗಿ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಇದು ಪರಿಣಾಮವನ್ನು ಬೀರುತ್ತೆ ಒಂದು ಪ್ರಶ್ನೆ. ಈಗಾಗಲೇ BJPಯ ಬಹುತೇಕ ನಾಯಕರು ಈಗ ಒಂದು ನುಗ್ಗಿ ಹೊಡಿತೀವಿ ಬಿಡೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರಲ್ಲ. ದೇಶದ ಜನಕ್ಕೊಂದು ಪ್ರಶ್ನೆ ಇದೆ, ನಾವು ರಕ್ಷಣಾ ಇಲಾಖೆಯಲ್ಲಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದೀವಾ, ನಮಗ ಸಾಮರ್ಥ್ಯ ಇದೆಯಾ ಅಂತ ಏನಂತೀರಿ? ರಕ್ಷಣಾ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತ ಇದೆ. ಪಾಕಿಸ್ತಾನ್ ಮೇಲೆ ಯುದ್ಧ ಮಾಡಿದ್ರೆ 3-4 ದಿವಸದಲ್ಲಿ ಅವ್ರನ್ನ ಮುಗಿಸೋಷ್ಟು ಶಕ್ತಿಯು ನಮ್ಮ ಹತ್ರ, ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಹತ್ರ ಇದೆ. ಬಟ್ ಯುದ್ಧ ಅನ್ನೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಒಂದು ಗಾಜಾ ಮೇಲೆ ನಡೆದಂತ ಯುದ್ಧ ನೋಡ್ಬೋದು, ವರ್ಷ ಆದ್ರೂ ಮುಗಿದಿಲ್ಲ. ಯುಕ್ರೇನ್ ಯುದ್ಧ ನೋಡ್ಬೋದು, 3 ವರ್ಷ ಆಯ್ತು, ಇನ್ನೂ ಮುಗಿದಿಲ್ಲ. ಇದನ್ನೆಲ್ಲ ಹೆಂಗೆ ಆಗತ್ತೆ ಅಂದ್ರೆ ಇದ್ರಲ್ಲೆಲ್ಲ ಫಂಡಿಂಗ್ ಬರುತ್ತೆ, ಅನ್ನೋನ್ ಫಂಡಿಂಗ್ಸ್ ಬರುತ್ತೆ, ಬೇರೆ ದೇಶಗಳಿಂದ ಬರದೇ ಇರಬಹುದು. ಈ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಏನಿದೆ ಪಾಕಿಸ್ತಾನಲ್ಲಿ ಒಂದೇ ಅಲ್ಲ, ಎಲ್ಲಾ ಕಡೆ ಈ ಮಿಲಿಟರಿ ಇಂಡಸ್ಟ್ರಿ ಅನ್ನೋದೇನಿದೆ ಅಂದ್ರೆ ಅವರು ಈ ವೆಪನ್ಸ್ ನ ಜಾಸ್ತಿ ಫಂಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಆಗದೆ ಇಂಥ ಸಿಚುಯೇಷನ್ಸ್ ಗಳಲ್ಲಿ. ಸೊ ಈ ಯುದ್ಧನ ಮುಗಿದೇರಂಗ್ ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ. ಇದ್ರಲ್ಲಿ ಈಗ ಪಾಕಿಸ್ತಾನ್ ತಗೊಂಡ್ರೆ ನೆರೆ ರಾಜ್ಯಗಳ ಜೊತೆ ಅವ್ರ ಸಂಬಂಧ ಅಷ್ಟ್ ಚೆನ್ನಾಗಿಲ್ಲ. ಆಫ್ಘಾನಿಸ್ತಾನ್, ತಾಲಿಬಾನ್ ಇವ್ರನ್ನ ಯಾವತ್ತೂ ಸಪೋರ್ಟ್ ಮಾಡ್ತಿಲ್ಲ. ಈ ಕಡೆ ಚೈನಾ ಜೊತೆ ಅವ್ರ ಚೈನೀಸ್ ಇಂಜಿನಿಯರ್ಸ್ ಗಳನ್ನೇ ಅಲ್ಲಿ ಹೊಡೆದುಳಿಸಿದ್ದಾರೆ ಟೆರರಿಸ್ಟ್ ಗಳು. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅವರು ವಾರಗಂತೂ ಅವ್ರ ಪ್ರಚೋದನೆ ಕೊಡಲ್ಲ. ಯಾಕಂದ್ರೆ ಅವ್ರ ದುಡ್ಡು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಆಗಿದೆ ಬೆಲ್ಟ್ ಅಂಡ್ ರೋಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ, BRI ಇದ್ರಲ್ಲಿ. ಮತ್ತೆ ಈ ಕಡೆ ಇರಾನ್ ಜೊತೆನು ಬಲೂಚಿಸ್ತಾನ್ ಉಗ್ರರಲ್ಲಿದ್ದಾರೆ ಅಂತ ಅಲ್ಲೂ ಬಾಂಬಿಂಗ್ ಆಗಿದೆ. ಪಾಕಿಸ್ತಾನ ಮತ್ತೆ ಇರಾನ್ ಬಾಂಬಿಂಗ್ ಆಗಿದೆ. ಸೊ ಇರಾನ್ ಜೊತೆನು ಅವ್ರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ. ಸೊ ಈ ಸುತ್ತಲೂ ನೋಡಿದ್ರೆ ಅವ್ರಿಗೆ ಅಂತ ಒಳ್ಳೆ ಪರಿಸ್ಥಿತಿ ಇಲ್ಲ. ಇತ್ಲಾಗ ಅಮೆರಿಕ ಆಗ್ಲಿ ರಷ್ಯಾ ಆಗ್ಲಿ ಯಾವತ್ತು ಇವ್ರನ್ನ ನಂಬ್ತಾ ಇಲ್ಲ. ಅಮೆರಿಕ ನಂಬ್ತಿದ್ರು ಹಿಂದೆ, ಬಟ್ ಈಗ ಟ್ರಂಪ್ 2.0 ಆ ತರ ಇಲ್ಲ. ಇವ್ರಿಗೆ ಜಿಯೋ ಪೊಲಿಟಿಕಲಿ ಏನು ಸಪೋರ್ಟ್ ಸಿಗದೆ ಇರಬಹುದು, ಬಟ್ ಯುದ್ಧ ಅನ್ನೋದು ಬರೇ ಜಿಯೋ ಪೊಲಿಟಿಕಲ್ ಒಂದೇ ಅಲ್ಲ. ನಾನು ಹೇಳದ್ನಲ್ಲ, ಈ ಮಿಲಿಟರಿ ಇಂಡಸ್ಟ್ರಿಯಲ್ ಲಾಬಿ ಅನ್ನೋದು ಇದೆಯಲ್ಲ, ಅದು ಬಹಳ ದೊಡ್ಡದು. ಅದು ಜಿಯೋ ಪೊಲಿಟಿಕ್ಸ್ ಮೀರಿ ನಡೀತಾ ಇದೆ. ಸೊ ಯುದ್ಧ ಅಂತ ಶುರುವಾಗಿದ್ರೆ ಅದು ಈಸಿಯಾಗಿ ಮುಗಿಯಲ್ಲ. ಎಕನಾಮಿಕಲಿ ನಮಗೂ ಹೊಡೆತ ಬೀಳುತ್ತೆ, ಅವ್ರಿಗೂ ಹೊಡೆತ. ಅವ್ರಿಗೆ ಆಗ್ಲೇ ಹೊಡೆತ ತುಂಬಾನೇ ಬಿದ್ದೋಗಿದೆ, ಅವ್ರ ಹತ್ರ ಏನೂ ಇಲ್ಲ. ಬಟ್ ಇದೊಂದು ಟೈಮಿಂಗ್ಸ್ಗೆ ಕಾಯ್ತಾ ಇರ್ತಾರೆ ಈ ಒಂದು ಕೆಲವು ನಾನು ಹೇಳದ್ನಲ್ಲ ಈ ಇಂಡಸ್ಟ್ರಿಯಲಿಸ್ಟ್ ಗಳು. ಸೊ ಅವ್ರಗಳ ಫಂಡಿಂಗ್ ಜಾಸ್ತಿ ಇರ್ತವೆ ಇಂತ ಸಮಯಗಳಲ್ಲಿ. ಅಫ್ಕೋರ್ಸ್ ಅರಾಕು ಇವ್ರನ್ನ ಏನು ಸಪೋರ್ಟ್ ಮಾಡ್ತಿಲ್ಲ. ಗಲ್ಫ್ ಕಂಟ್ರೀಸ್ ಆಗ್ಲೇ ಇವರಿಂದ ದೂರ ಉಳಿತಾ ಹೋಗ್ತಾ ಇದಾರೆ. ಯಾಕಂದ್ರೆ ಅವ್ರದೇ ಆದ ಹೇಗೆ ಅವ್ರನ್ನ ಬೆಳೆಸ್ಕೋಬೇಕು, ಗಲ್ಫ್ ಹೇಗೆ ಅಮೆರಿಕನ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು, ಹೇಗೆ ಇಸ್ರೇಲ್ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು, ಅವ್ರ ಆ ಚಿಂತೆಯಲ್ಲಿದ್ದಾರೆ. ಅವರು ಇನ್ನೂ ಇಸ್ಲಾಮಿಸ್ಟ್ ಇಂದ ಸೆಕ್ಯುಲರಿಸಂ ಕಡೆ ಹೋಗ್ತಾ ಇದಾರೆ. ಹೆಂಗಸರನ್ನ ಆಚೆ ಕಳ್ಸೋದು, ಆ ತರ ದೇ ಆರ್ ಬಿಕಮಿಂಗ್ ಮೋರ್ ಮಾಡರ್ನೈಸ್ಡ್. ಸೊ ಇವ್ರಿಗೆ ಅರಾಕಿಂದಾನು ಏನು ಫಂಡಿಂಗ್ ಬರೋ ಡೌಟ್ ಇದೆ. ಸೊ ಇಷ್ಟೆಲ್ಲ ಇದ್ದಾಗ ನನಗನ್ಸುತ್ತೆ ದೇ ವಿಲ್ ನಾಟ್ ಗೋ ಫಾರ್ ಎ ವಾರ್, ಬಿಕಾಸ್ ಖಂಡಿತ ಅತಿ ಶಕ್ತಿಯುತವಾಗಿದೆ, ಫೇಸ್ ಮಾಡೋ ಶಕ್ತಿನೂ ಅವ್ರಿಗಿದೆ. ಸೊ ಬಟ್ ಯುದ್ಧ ಅಂತ ಮಾಡಕ್ ಹೋಗಲ್ಲ. ದೇ ಮೇ ಗೋ ಫಾರ್ ಮೋರ್ ಅಂಡ್ ಮೋರ್ ಆಫ್ ಸ್ಯಾಂಕ್ಷನ್ಸ್. ಇವ್ರನ್ನ ಫೈನಾನ್ಷಿಯಲ್ ಟಾಸ್ಕ್ ಫೋರ್ಸ್ ಅಲ್ಲಿ, ಆಕ್ಷನ್ ಟಾಸ್ಕ್ ಫೋರ್ಸ್ ಅಲ್ಲಿ ಇವ್ರನ್ನ ಆಚೆ ಕಳ್ಸಿದ್ರು 2023 ಅಲ್ಲಿ. ಇವರು ಅಲ್ಲಿಂದ ಆಚೆ ಬಂದಿದ್ರು ಗ್ರೇ ಲಿಸ್ಟ್ ಅಲ್ಲಿ. ಮತ್ತೆ ಆ ಲಿಸ್ಟ್ ಸೇರಿಸಿ ಇವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಇವ್ರದೇ ಯಾವ್ದೇ ವಿಧವಾದ ಫಂಡಿಂಗ್ ಬರಲ್ಲ, ಯಾವ್ದೇ ಇಂಟರ್ನ್ಯಾಷನಲ್ ಸಪೋರ್ಟ್ ಬರಲ್ಲ. ಎಲ್ಲಾದ್ರಲ್ಲೂ ಎಲ್ಲ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಮಾಡಕ್ಕಾಗಲ್ಲ ಇವ್ರ ಕೈಲಿ. ಆ ತರ ಸ್ಥಿತಿಗೆ ತಗೊಂಡ್ಬಂದಾಗ ಇವರು ರಸ್ತಾ ತರ ಇವ್ರಿಗೆ ಉಳಿಯಕ್ಕೆ ಯಾವುದೇ ವಿಧವಾದ
ಆಪರ್ಚುನಿಟಿ ಇಲ್ಲ. ಸೊ ಭಾರತ ಅದ್ರ ಕಡೆ ಮೋರ್ ಫೋಕಸ್ ಮಾಡುತ್ತೆ, ಡಿಪ್ಲೊಮ್ಯಾಟಿಕಲಿ ಹೆಂಗ್ ಹೊಡಿಬಹುದು ಅಂತ ಜಾಸ್ತಿ. ಅಫ್ಕೋರ್ಸ್ ಇಮೋಷನ್ ಇದ್ದಾಗ ದೇ ಮೇ ಡೂ ಎ ಅಟ್ಯಾಕ್ ಮಾಡ್ಬೋದು, ಯಾವ್ದು ಒಂದು ಸರ್ಜಿಕಲ್ ಸ್ಟ್ರೈಕೋ ಇಲ್ಲ ಏರ್ಫೋರ್ಸ್ ಸ್ಟ್ರೈಕೋ, ಕೆಲವು ಎರಡನೇ ಹಂತದ ಟೆರರಿಸ್ಟ್ ಗಳನ್ನ ಹೊಡಿಬಹುದು. ಬಟ್ ಅಷ್ಟಕ್ಕೆ ಈ ಸಮಸ್ಯೆ ಸರಿ ಹೋಗಲ್ಲ. ಇವ್ರು ಯಾವಾಗ ಈ ಹಫೀಜ್ ಸೈದ್, ಈ ಅಸೀಂ ಮುನೀರು ಇಂಥವ್ರನ್ನ ಯಾವಾಗ ತಲೆ ತೆಗಿತೀವೋ ಅಲ್ಲಿ ತನಕ ಈ ಒಂದು ಏನಂತ ಹೇಳ್ತಾರೆ, ಈ ಒಂದು ಟೆರರಿಸ್ಟ್ ಇಂದ ಆಗುವಂತ ಅನುಭೂತಿಗಳು ತಪ್ಪಿದ್ದಲ್ಲ. ಅವರು ಕಾಶ್ಮೀರ್ ನೋನ್ ತಗೊಳ್ಳಿ, ಅವ್ರು ಯಾವತ್ತು ಟೂರಿಸ್ಟ್ಸ್ ನ ಯಾವತ್ತು ಟಾರ್ಗೆಟ್ ಮಾಡಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಇರೋದೇ ಸಪೋರ್ಟ್, ಲೋಕಲ್ ಇಂಟೆಲಿಜೆನ್ಸ್ ಇಲ್ದೆ ಟೆರರಿಸ್ಟ್ ಆಪರೇಟ್ ಮಾಡಕ್ಕಾಗಲ್ಲ. ಈಗ ನಾವು ಟೂರಿಸ್ಟ್ ನೇ ಹೊಡೆದ್ಬಿಟ್ಟು ಅವ್ರಿಗೆ ಊಟ ತಿಂಡಿ, ಅವ್ರಿಗೆ ಮೇನ್ ಇನ್ಕಮ್ ಇರೋದೇ ಊಟ ತಿಂಡಿ ಇರೋದೇ ಟೂರಿಸ್ಟ್ ಕಡೆ. ಅದೇ ಇಲ್ದೇ ಇದ್ದಾಗ ಅವ್ರು ಯಾವ ಇಂಟೆಲಿಜೆನ್ಸ್ ಕೊಟ್ಕೊಂಡ್ ಕೂತ್ಕೋತಾರೆ ಟೆರರಿಸ್ಟ್? ಕಾರಣಕ್ಕೆ ಈ ದಾಳಿ ಆಯ್ತು ಅಂತ ನನ್ಗೆ ಬಹಳ ಆಶ್ಚರ್ಯ ಆಗುತ್ತೆ ಸರ್. ಹಿಂಗೇನೆ ನೋಡಿ, ನಾನು ಹೇಳ್ತೀನಿ, ಆರ್ಟಿಕಲ್ 370 ತೆಗೆದ್ಮೇಲೆ ಒಂದು ಏನ್ ಅನ್ಸ್ತು ಅವ್ರಿಗೆ ಅಂದ್ರೆ, ಕಾಶ್ಮೀರಿ ಅವರೆಲ್ಲ ರೋಡ್ ಬರ್ತಾರೆ, ಇದ್ರ ರಕ್ತಪಾತ ಮಾಡ್ತಾರೆ, ನಮ್ಗೆ ವಾಪಸ್ 370 ಬೇಕು ಅಂತ ಗಲಾಟೆ ಮಾಡ್ತಾರೆ ಅನ್ನೋ ಒಂದು ಭ್ರಮೇಲಿದ್ರು ಪಾಕಿಸ್ತಾನೀಸ್. ಬಟ್ ಆ ಒಂದು ಇದು ನಡಿಲೇ ಇಲ್ಲ ಅಲ್ಲಿ. ಅವ್ರು ಒಪ್ಕೊಂಡು ಹೋಗಕ್ ಶುರು ಮಾಡಿದ್ರು 370 ಆರ್ಟಿಕಲ್ 370ನ, ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ಧ್ವನಿ ಎತ್ತಲೇ ಇಲ್ಲ ಅವರು. ಸೊ ಇದೇ ಅಂದ್ರೆ ಇದೆಲ್ಲೋ ಒಂದ್ ಕಡೆ ಹಿನ್ನಡೆ ಆಯ್ತು ಪಾಕಿಸ್ತಾನೀಸ್ಗೆ. ಜೊತೆಯಲ್ಲಿ ಅಲ್ಲಿರುವ ಎಕನಾಮಿಕ್ ಸಿಚುಯೇಷನ್ಸ್, ಅಲ್ಲಿರುವ ಇಂಟರ್ನಲ್ ಪೊಲಿಟಿಕ್ಸ್, ಅಲ್ಲಿರುವ ಜಿಯೋ ಪೊಲಿಟಿಕ್ಸ್ ಎಲ್ಲ ನೋಡಿದ್ರೆ ಈ ಮುಂದಿಗೊಂದ್ ಜಾಗ ಬೇಕಿತ್ತು. ಇನ್ನು ಅವ್ನು ರಿಟೈರ್ಡ್ ಆಗೋ ಟೈಮ್ ಇನ್ನು ಎಕ್ಸ್ಟೆನ್ಷನ್ ಬೇಕು. ಮತ್ತೆ ಬೇರೆ ಕಡೆ ಜನನ ಡೈವರ್ಟ್ ಮಾಡ್ಬೇಕು. ಇನ್ನೇನು ಸಿಕ್ಲಿಲ್ಲ ಅದಕ್ಕೆ, ಇದೇ ಒಂದು ಸಿಕ್ಕಿದ ಚಾನ್ಸ್ ಡೈವರ್ಟ್ ಮಾಡಕ್ಕೆ. ಇದನ್ನ ಬಳಸ್ಕೊಂಡ್ರು. ಅಫ್ಕೋರ್ಸ್ ಕಾಶ್ಮೀರ್ ಇಂಟೆಲಿಜೆನ್ಸ್ ಇಲ್ದೆ ಅವ್ರು ಮಾಡಕ್ ಆಗಲ್ಲ, ಲೋಕಲ್ ಇಂಟೆಲಿಜೆನ್ಸ್ ಇಲ್ದೆ. ಅಫ್ಕೋರ್ಸ್ ಎಲ್ಲಾರು ಕಾಶ್ಮೀರ್ ಅವರೆಲ್ಲ ಆ ತರದವ್ರು ಅಂತ ಹೇಳಕ್ ಆಗಲ್ಲ. ಯಾರೋ 1% ಇರ್ತಾರೆ, ಅವ್ರು ಕೊಟ್ಟಿರ್ತಾರೆ. 4,000 ಜನ ಇದ್ದಾರೆ, ಒಬ್ಬ ನೇವಲ್ ಆಫೀಸರ್ ಇದ್ದಾನೆ, ಈ ತರ ಎಲ್ಲ ಯಾರು ಸೆಕ್ಯೂರಿಟಿ ಇಲ್ಲ. ಅಫ್ಕೋರ್ಸ್ ದೇರ್ ಇಸ್ ಅ ಸೆಕ್ಯೂರಿಟಿ ಲ್ಯಾಬ್ಸ್, ನೀವ್ ಹೇಳಿದ್ದು ಕರೆಕ್ಟ್. ಒಂದ್ ಸಣ್ಣ 100 ಜನ ನಿಂತ್ಕೊಂಡ್ರೆ ಒಂದ್ ಬೀಟ್ ಪೊಲೀಸ್ ಹಾಕ್ತಾರೆ. ಬಟ್ ಅಲ್ಲಿ ಯಾಕೆ ಇರ್ಲಿಲ್ಲ ಸೆಕ್ಯೂರಿಟಿ? ಅಲ್ಲಿ ಹೋಗಕ್ಕೆ 35ರಿಂದ 40 ನಿಮಿಷ ಹಿಡಿತು ಸೆಕ್ಯೂರಿಟಿಗೆ. ಅಂದ್ರೆ ಯಾಕೆ ಇವ್ರು ಸೆಕ್ಯೂರಿಟಿ ಬೇಕಿರ್ಲಿಲ್ಲ? ವಾಸ್ ದೇರ್ ಅನ್ ಇಂಟೆಲಿಜೆನ್ಸ್ ಫೇಲ್ಯೂರ್? ಅಫ್ಕೋರ್ಸ್ ಅವ್ರು ನಿನ್ನೆ ನಡೆದಿರೋ ಕ್ಯಾಬಿನೆಟ್ ಸೆಕ್ಯೂರಿಟಿ ಮೀಟಿಂಗ್ ಅಲ್ಲಿ ಅವ್ರು ಒಪ್ಕೊಂಡಿದ್ದಾರೆ, ದೇರ್ ಇಸ್ ಅ ಇಂಟೆಲಿಜೆನ್ಸ್ ಅಂಡ್ ಸೆಕ್ಯೂರಿಟಿ ಫೇಲ್ಯೂರ್ ಅಂತ ಒಪ್ಕೊಂಡಿದ್ದಾರೆ. ಗೊತ್ತಾಯ್ತು, ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಫ್ಕೋರ್ಸ್ ಸೆಕ್ಯೂರಿಟಿ ಯಾಕೆ ಫೇಲ್ ಆಯ್ತು? ಅಫ್ಕೋರ್ಸ್ ಜನನು ಕಮ್ಮಿ ಆಗಿದ್ದಾರೆ. ಕೋವಿಡ್ ಆದ್ಮೇಲೆ ಯಾರನ್ನು ತಗೊಂಡಿಲ್ಲ. 60,000 ಜನ ರಿಟೈರ್ಡ್ ಆಗಿ ಹತ್ತತ್ರ 2 ಲಕ್ಷ ಪೋಸ್ಟ್ ವೇಕೆನ್ಸಿ ಇದೆ ಆರ್ಮಿಯಲ್ಲಿ. ಆರ್ಮಿಲಿ ತುಂಬಿಸ್ಕೊಂಡಿಲ್ಲ. ಆ ತುಂಬಿಸ್ಕೊಳ್ಳೋದ್ ಬದಲು ಅಗ್ನಿವೀರ್ನ ನಾವು ಮಾಡ್ತೀವಿ ಅಂತ ಅಗ್ನಿವೀರ್ ಸ್ಕೀಮ್ ತಗೊಂಡ್ರು. ಅಗ್ನಿವೀರ್ ಅವರು ಟ್ರೈನ್ ಆಗಿ ಬರಕ್ ಇನ್ನು ಬಹಳನೇ ಟೈಮ್ ಬೇಕಾಗತ್ತೆ. ಇವರು ದುಡ್ಡು ಉಳಿಸ್ಬೋದು, ಅದರಲ್ಲಿ ಬೇರೆ ಕಡೆ ನಾವು ಡೈವರ್ಟ್ ಮಾಡ್ಬೋದು ಅಂತ ಇವರೊಂದು ಮಾಡ್ಕೊಂಡ್ರು ಏನೇನೋ ಪ್ಲಾನ್ಸ್. ಬಟ್ ಅದೆಲ್ಲ ಅಷ್ಟು ಬೇಗ ಆಗೋ ಅಂತ ಪ್ಲಾನ್ಗಳಲ್ಲ ಅದು. ರೈಟ್ ಸರ್, ಡೀಟೇಲ್ ಆಗಿ ಮಾತಾಡ್ತೀನಿ ಅದ್ರ ಬಗ್ಗೆ, ಸಂಪರ್ಕದಲ್ಲಿರಿ ಸರ್. ಈಗ ನೋಡಿ, ರಾಜತಾಂತ್ರಿಕವಾಗಿ ನಾಗೇಂದ್ರ ಸರ್ ಒಂದಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ, 6 ಒಪ್ಪಂದಗಳು. ಸೊ ಅದಕ್ಕೆಲ್ಲ ಈ ಮೂಲಕ ಪಾಕಿಸ್ತಾನವನ್ನು ಕಟ್ಟಾಕಕ್ಕೆ ಸಾಧ್ಯವ? ಯಾಕಂದರೆ ಅವ್ರ ಊಟದಲ್ಲೂ ನಿದ್ದೆಯಲ್ಲೂ ನಡೆದಾಡೋ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಥಾಟ್ಸ್ ಅವ್ರಿಗಿರೋದು. ಅವ್ರಿಗೆ ಇದು ಯಾವುದು ಮ್ಯಾಟ್ರೇ ಆಗಲ್ವೇನೋ ಅಂತ. ನೀವು ಯಾವುದೇ ಒಪ್ಪಂದಗಳನ್ನು ಬ್ರೇಕ್ ಮಾಡಿದ್ರು ಕೂಡ ಡಸಂಟ್ ಮ್ಯಾಟ್ರ್, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ, ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅನ್ನುವಂಥ ವಾದ ಅವರದ್ದು. ಹಾಗಾಗಿ ಅವ್ರನ್ನ ಕಟ್ಟಾಕಕ್ಕಾಗತ್ತಾ? ಅದಕ್ಕಿಂತ ಮೊದಲನೇದಾಗಿ ಯಾರು ಈ ಒಂದು ಶೂಟೌಟಲ್ಲಿ ಪ್ರಾಣಗಳನ್ನು ತೆತ್ತಿದ್ದಾರೆ ಆ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ದೇಶದ ಎಲ್ಲ ಪಕ್ಷಗಳ ಪರವಾಗಿ ಆ ಕುಟುಂಬಗಳಿಗೆ ಭಗವಂತ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಅನ್ನೋದನ್ನು ಮೊದಲನೇದಾಗಿ ಹೇಳ್ತೀನಿ. ಎರಡನೇದು, ಯಾರು ಈ ಆಗದೆ ಇಂಥ ಕೃತ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಟೆರರಿಸ್ಟ್ಗಳ ಹೆಸರಲ್ಲಿ ಯಾರು ಮಾಡ್ತಾ ಇದ್ದಾರೋ, ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ವ ಪಕ್ಷಗಳು ಕೂಡ ಆಡಳಿತದ ಪರವಾಗಿರ್ತೀವಿ. ನೀವು ಏನೇ ಒಂದು ಒಳ್ಳೆಯ ನಿರ್ಧಾರ ತಗೊಂಡ್ರೂ ಕೂಡ ಒಳ್ಳೆಯ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇರುತ್ತೆ ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ನಾನು ನಿನ್ನೆಯಿಂದ ಕೂಡ ಅನೇಕ ಡಿಬೇಟ್ಗಳನ್ನು ನೋಡ್ತಾ ಇದ್ದೀನಿ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಗಮನಿಸ್ತಾ ಇದೆ. ಸೆಕ್ಯೂರಿಟಿ ಫೇಲ್ಯೂರ್ ಅಂತಕ್ಕಂಥದ್ದು ನಮ್ಮ ಸಹೋದರಿ ಕಾಂಗ್ರೆಸ್ ವಕ್ತಾರರು ಕೂಡ ಹೇಳ್ತಾ ಇದ್ರು. ಅವರು 2-3 ಪದ ಬಳಕೆ ಮಾಡಿದ್ರು. ಯಾವುದದು
ಸೆಕ್ಯೂರಿಟಿ ಲ್ಯಾಬ್ಸು, ಒಂದು ಇವೆಂಟ್ ಕಂಪನಿ, ಮತ್ತು ಅನ್ಫಿಟ್ ರಾಜೀನಾಮೆ ಕೊಡಬೇಕು ಇವರು ನಮ್ಮ ಅಮಿತ್ ಶಾ ಅವರು, ಇಂಥ ಕೆಲವು ಪದಗಳು ಬಂತು. ಸೋದರಿ ಅವ್ರನ್ನ ನಾನೊಂದು ಮಾತನ್ನು ಕೇಳ್ತೀನಿ ಕಾಂಗ್ರೆಸ್ ವಕ್ತಾರರನ್ನ. ಈ ದೇಶದ ಪ್ರಧಾನಿಗಳು ಯಾರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವ್ರ ಮನೆ ಒಳಗೇನೆ ಹೊಡೆದಾಕಿದ್ರು ಅವ್ರನ್ನ. ಎಂಥ ದುರಂತ! ಎಷ್ಟು ದೊಡ್ಡ ಸೆಕ್ಯೂರಿಟಿ ಯಾಕೆ ಲ್ಯಾಪ್ಸ್ ಆಯ್ತು ಅವತ್ತು? ರಾಜೀವ್ ಗಾಂಧಿ ಎಲ್ಲಿ? ತಮಿಳ್ನಾಡಲ್ಲಿ ಬಾಂಬ್ ಬಿಟ್ಟರು ಒಂದು ಸಾರ್ವಜನಿಕ ಸಭೆಯಲ್ಲಿ. ಎಷ್ಟು ದೊಡ್ಡ ಸೆಕ್ಯೂರಿಟಿ ಲ್ಯಾಬ್ಸ್ ನೀವು ತಾನೇ ಅವತ್ತಿದ್ದು. ನೋಡಿ, ಯಾವುದೇ ಟೆರರಿಸ್ಟ್ಗಳು ಕೂಡ ನಾವು ಹೇಳಿ ನಾವು ಬರ್ತಾ ಇದ್ದೀವಿ ನಿಮ್ಮನ್ನು ಹೊಡಿತೀವಿ ಅಂತಕ್ಕಂಥದ್ದು ಬರೋದಿಲ್ಲ. ಅವರು ಕಳ್ಳರು ಯಾವತ್ತು ಹೊಂಚಾಗ್ತಾ ಇರ್ತಾರೆ, ಯಾವ ಸಮಯ ಯಾವ ಸಂದರ್ಭ. ಆಗಲೇ ಮಿತ್ರರು ಹೇಳ್ತಾ ಇರೋ ಥರ ಎಷ್ಟೋ ದಿನಗಳೇ ಕಾದಿರ್ತಾರೆ ಅದಕ್ಕೆಲ್ಲ ಕೂಡ. ಈ ರೀತಿ ಅವ್ರು ಮಾಡೋ ಹೇಗೆ ಕೃತ್ಯಕ್ಕೆ ನೂರಾರು ದಿನ ನೋಡಿಕೊಂಡು, ಸೆಕ್ಯೂರಿಟಿ ಇಲ್ದವರು ನೋಡಿಕೊಂಡು, ಆಮೇಲೆ ನಮ್ಮ ವಿಶ್ಲೇಷಕರು ಒಂದು ಮಾತನ್ನು ಹೇಳ್ತಾ ಇದ್ರು, ಸ್ಥಳೀಯವಾಗಿ ಅನೇಕ ಸಂದರ್ಭಗಳನ್ನು ಅವ್ರನ್ನ ಹೆದರಿಸಿ ಬೆದರಿಸಿ ನಮಗೇನಾದ್ರು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಆ ಕುಟುಂಬಗಳನ್ನೆಲ್ಲ ಸಾಯಿಸಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಇದೆ. ಖಂಡಿತ ಇವೆಲ್ಲ ನಡೆದಿರೋದ್ರಿಂದಾನೇ ಈ ಒಂದು ವಿಚಾರ ನಡೆದಿರೋದು. ಇವತ್ತು ಹಾಗಾದರೆ ಇದೇ ತಮಿಳುನಾಡಲ್ಲಿ ಇದೇ ಒಂದು ರಾಜೀವ್ ಗಾಂಧಿ ಅವರನ್ನ ಮತ್ತು ಇಂದಿರಾ ಗಾಂಧಿ ಅವ್ರನ್ನ ಕೊಂದಂಥ ಸರ್ಕಾರಗಳಿತ್ತಲ್ಲ, ಈಗ ಯಾರ ಜೊತೆಲಿದ್ದಾವೆ? ಕಾಶ್ಮೀರ ಅವರು ಯಾರ ಜೊತೆಲಿದ್ದಾರೆ ಇವಾಗ? ಸ್ವಲ್ಪ ಅವ್ರು ಯಾರನ್ನು ಪೋಷಣೆ ಮಾಡ್ತಾ ಇದ್ದಾರೆ? ಈ ನಮ್ಮ ವಿಧಾನಸೌಧದಲ್ಲಿ ಕೂಗಾಕಿಸ್ತಾರಲ್ವಾ, ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ. ಮೊದಲು ಟೆರರಿಸ್ಟ್ಗಳನ್ನ ಎಷ್ಟು ಹೊಡಿಬೇಕು, ಟೆರರಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಒಳಗಡೆ ಇದ್ದಾರೆ ಕೆಲವರು, ಅವ್ರನ್ನ ಹೊಡಿಬೇಕು, ಅವ್ರು ಸಪೋರ್ಟ್ ಮಾಡೋರು ಹೊಡಿಬೇಕು. ಯಾವುದೇ ಕಾರಣಕ್ಕೂ ನಾವು ನಮ್ಮ ದೇಶ ಅಂತಕ್ಕಂಥದ್ದು ಇವ್ರಿಗೆ ಬರಲ್ವೋ ಅಲ್ಲಿ ತನಕ ಕೂಡ ಯಾವುದೇ ಕಾರಣಕ್ಕಿಂತ ಅವ್ರನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಆಗಲೇ ಹಿರಿಯರು ಗೌರ್ಮೆಂಟಿಗೆಲ್ಲ ಹೆಸರಿಸ್ಬಿಡಿ ಯಾರ್ಯಾರು ಅಂತ, ಅವ್ರ ಮೇಲೆ ಆಕ್ಷನ್ ತಗೋಬಿಡಿ ಅಂತ ಯಾರು ಹೇಳಿ. ಖಂಡಿತ ಈಗ ನಾನು ಅದನ್ನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರ್ಯಾರು ಅಂತ ಮಹನೀಯರನ್ನ, ಯಾರು ಒಂದು ಇಂದಿರಾ ಗಾಂಧಿ ಅವ್ರನ್ನ ಕೊಂದಂತವ್ರಾಗಿರ್ಬೋದು, ರಾಜೀವ್ ಗಾಂಧಿ ಅವ್ರನ್ನ ಕೊಂದಂತವ್ರಾಗಿರ್ಬೋದು, ಯಾರ್ಯಾರು ಒಂದು ನಿಮಿಷ ಕೊಡ್ಲಿಲ್ಲ, ಟೆರರಿಸ್ಟ್ಗಳು ಯಾರು ಅವ್ರನ್ನ ಗುರಿ ಇಟ್ಕೊಂಡು ಹೊಡೆದಿದ್ರು ಅವ್ರು ಹೊಡೆದಿದ್ದು ಅವತ್ತು ಟೋಟಲಿ ಫೇಲ್ಯೂರ್ ನಿಮ್ದು. ಇದನ್ನ ನೀವು ದೇಶದ ಜನರ ಪ್ರಾಣನ ಒತ್ತೆ ಇಡಲಿಲ್ಲ ನಾವು, ಕಾರಣಕ್ಕೂ ನೀವು ಅವರವರ ಪ್ರಾಣ ಒತ್ತೆ ಇಟ್ಟಿದ್ದು. ನೀವು ಕರೆಕ್ಟ್ ಆಗಿ ಇವತ್ತು ಕೂಡ ಸರ್ಕಾರಕ್ಕೆ 24 hours ಟೈಮ್ ಕೊಡಿ, ಪಾಕಿಸ್ತಾನನ್ನ ಟೋಟಲಿ ಮಟ್ಟ ಹಾಕ್ಬಿಟ್ಟು ಬರುವಂತ ಶಕ್ತಿ ನಮ್ಮಲ್ಲಿದೆ. ಯಾವುದೇ ಕಾರಣಕ್ಕೂ ನಮ್ಮ ಶಕ್ತಿ ಬಗ್ಗೆ ಇನ್ನೊಂದು ಮಾತು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು. ಆದ್ರೆ ಸರ್ ಏನ್ ಗೊತ್ತಾ, ಐ ಅಗ್ರಿ, ನೀವು ಹೇಳಿದ್ದೆಲ್ಲ ಒಪ್ಕೊಳ್ಳೋಣ, ಇಷ್ಟು ತನಕ ನಂದು ಯಾವುದು ಚಕಾರ ಇಲ್ಲ. ಈ ಕಾಶ್ಮೀರ ಅನ್ಬೇಕಾದ್ರೆ ನಮಗೆ ಯಾರು ಬೇಕಾದ್ರೂ ಬರ್ಬೋದು ಅನ್ನೋ ಪ್ಲೇಸ್ ಸೂಕ್ಷ್ಮ ಪ್ರದೇಶ ಅಂತ ಅಂಡರ್ಸ್ಟುಡ್, ಅಲ್ಲೊಂದು ಬೇಸಿಕ್ ಫೋರ್ಸ್ ಹಾಕ್ಬೋದಿತ್ತಲ್ಲ. ಹೌದು ಮೇಡಮ್, ಖಂಡಿತ. ಆಮೇಲೆ ಇವತ್ತು ಆಗಿರ್ತಕ್ಕಂಥದ್ದು ವೈಫಲ್ಯ ಅಂತಕ್ಕಂಥ ಕಣ್ಮುಂದೆ ಕಾಣುತ್ತೆ. ನಾನು ಒಂದು ಮಾತನ್ನು ಸಣ್ಣ ಮಾತು ನಾನೇನು ಸಮರ್ಥಿಸ್ಕೋತಾ ಇಲ್ಲ. ಈ ವಂಶ ಹಾಕೋರು ಯಾವಾಗಲೂ ಕಾಯ್ತಾನೆ ಕೂತಿರ್ತಾರೆ. ಯಾವಾಗ ಇವ್ರು ಊಟಕ್ಕೆ ಹೋಗ್ತಾರೆ, ಯಾವಾಗ ಇವ್ರು ತಿಂಡಿಗೆ ಹೋಗ್ತಾರೆ, ಯಾವಾಗ ಪಕ್ಕಕ್ಕೆ ಹೋಗ್ತಾರೆ, ಪ್ರತಿಯೊಂದು ಅವ್ರ ಮುಂದೆ ಬಂದು ಹೊಡಿಯೋಂಗಿದ್ದಿದ್ರೆ ಧೈರ್ಯವಾಗಿ ಹೊಡಿಬೋದಿತ್ತು. ಎರಡನೇದು ತಾವು ರಾಜತಾಂತ್ರಿಕ ಇಂಟೆಲಿಜೆನ್ಸ್ ಇರೋದು ಎಲ್ಲ ಇರೋದು ಅದಕ್ಕೆ ಅಲ್ವಾ. ಮೇಡಮ್ ಒಂದು ನಿಮಿಷ ಹೇಳ್ತಿದ್ದೀನಿ ನಾನು, ಅದಕ್ಕೆ ನೀವು ಪದೇ ನಿಮಗೆ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಕಾಲದಲ್ಲಿ ನಡೆದಿರ್ತಕ್ಕಂಥ ಮಹನೀಯರನ್ನು ಹೊಡೆದಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ. ಏನು ರಾಜೀವ್ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಸಾಮಾನ್ಯರಲ್ಲ, ಅದು ನಿಮ್ಮ ಸರ್ಕಾರ ದೇಶದ ಪ್ರಧಾನಿಗಳಿಬ್ರು. ಇಂದಿರಾ ಗಾಂಧಿ ಅವರ ವಿಚಾರದಲ್ಲಿ ಎರಡು ನಡೆದಿದೆ. ಇಂದಿರಾ ಗಾಂಧಿ ಅವರ ವಿಚಾರದಲ್ಲಿ ಒಂದು ನಡೆದಿದೆ. ಅವರ ಸೆಕ್ಯೂರಿಟಿಯಲ್ಲಿ ಇಡಬೇಡಿ ಅಂದಾಗ ಇಂದಿರಾ ಗಾಂಧಿ ಅವರ ಪರವಾಗಿಲ್ಲ, ನಾನು ಯಾರೋ ಒಬ್ರು ಆಪರೇಷನ್ ಬ್ಲೂ ಸ್ಟಾರ್ ಇಂದ ಒಬ್ರು ಸತ್ರು, ಒಬ್ಬ ಬಿಟ್ರಿವರ ಸತ್ರು ಅನ್ನೋ ಕಾರಣಕ್ಕೆ ನನ್ನ ಸೆಕ್ಯೂರಿಟಿನ ತೆಗೆಯಲ್ಲ ಅಂತಂದ್ರು. ಅಂಡ್ ರಾಜೀವ್ ಗಾಂಧಿಗೂ ಕೂಡ ನೀವು ಆ ಕಾರ್ಯಕ್ರಮಕ್ಕೆ ಹೋಗ್ಬೇಡಿ, ಅಲ್ಲಿ ಸೆಕ್ಯೂರಿಟಿ ಸಮಸ್ಯೆ ಇದೆ ಅಂತ ಹೇಳಿದ್ರು ಕೂಡ ಅವರು ಹೋಗಿದ್ದಾರೆ. ನೀವು ಅವಾಗ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಹೇಳಿದ್ರು, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಲ್ಲ ಅದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, there was an information, it was not an intelligence labs, it was not an intelligence labs. ನಿಮಗೆ ಯಾವುದೇ ಖಂಡಿತವಾಗ್ಲೂ ಇಲ್ಲ, ಹೇಳ್ಬೇಡಿ. ಪೋಸ್ಟ್ ಮಾರ್ಟಮ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತದಾಗಿದ್ರೆ ಅವತ್ತಾಗೈತೆ. ಹಾಗಾದ್ರೆ ಅವತ್ತಿನ ದಿನ ಈಸ್ಟ್ ಪಾಕಿಸ್ತಾನನ ಇಂದಿರಾ ಗಾಂಧಿ ಅವರೇ ಮಾಡ್ಕೊಟ್ಟಿದ್ದು. ಇವತ್ತಿನ ದಿನ ನಾವು ಉಸಿರಾಡ್ತಾ ಇದ್ದೀವಿ, ಅದೇ ಕಾರಣಕ್ಕೇನೆ ಬಾಂಗ್ಲಾದೇಶ ಇವತ್ತು ಹುಟ್ಟಿದ್ರು ಅಂದ್ರೆ ಅದಕ್ಕೆ ಇಂದಿರಾ ಗಾಂಧಿ ಅವರೇ ಕಾರಣ. ಬಾಂಗ್ಲಾದೇಶ ಹುಟ್ಟಿದ್ರು ಅಂದ್ರೆ ಅದಕ್ಕೆ ಇಂದಿರಾ ಗಾಂಧಿ ಅವರೇ ಕಾರಣ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹೇಳಿ ನನಗೆ, ಹೇಗೆ ನೀವು US ಅನ್ನು ತಗೋತೀರಾ, ರಷ್ಯಾ
What is ಎಲ್ಲರೂ your ತಗೊಂಡಿದ್ದೀವಿ. What is your ಎಲ್ಲರೂ next ಕಾನ್ಫಿಡೆನ್ಸ್ move? ಅಲ್ಲಿದ್ದಾರೆ. Intelligence ಹಿಂದಿನ ಕಾಲದಲ್ಲಿ ಇವರಿಗೆ ಒಂದು ಉತ್ತರ ಅವತ್ತಿನ ದಿನ ಕೇಳ್ತೇನೆ. ಮನಮೋಹನ್ ಹಿಂದಿನ ಸಿಂಗ್ ಅವರು ಕಾಲದಲ್ಲಿ ಪ್ರಧಾನಮಂತ್ರಿ ಮೇಡಮ್, ಒಂದು ಗೊತ್ತಾಗ್ಬೇಕು ತಾನೆ? ಮುಂಬೈಯಲ್ಲಿ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಯುದ್ಧ ಆಗಬೇಕು ಅಂತ ಹೇಳಿ ಮಾತಾಡಿದ್ದಲ್ಲ. ಏನೂ ಮಾಡದೇ ಇದ್ದಾಗ ಉಗ್ರರು ಅಥವಾ ನುಸುಳುಕೋರರು ಆಗಂತುಕರು ಏಕಾಏಕಿ ಹಿಂಗೆ ಬಂದು ಹತ್ಯೆ ಮಾಡ್ತಾರೆ ಅನ್ನೋದಾದರೆ ಅದಕ್ಕೆ ಪ್ರತಿರೋಧವನ್ನು ಭಾರತ ಕೊಟ್ಟು ಏನೇ ಒಂದು ಸ್ಟ್ಯಾಂಡನ್ನು ತಗೊಂಡ್ರೂ ಕೂಡ ಸುಮ್ಮನೆ ಕೂರುವಂತಹ ದೇಶ ಪಾಕಿಸ್ತಾನನ ಅಂತ. ರತನ್ ಅವರೇ, ಅಣ್ವಸ್ತ್ರದ ಬೆದರಿಕೆಯನ್ನು ಹಾಕಿದೆ ಪಾಕಿಸ್ತಾನ. ಅಣ್ವಸ್ತ್ರದ ಬೆದರಿಕೆ ತರ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇರ್ಲಿ, ಇದು ಉತ್ತರ ಏನಂತ ಕೊಡಿ. ಹೇಳಿದ್ರೆ ಉತ್ತರ ಕೊಡಿ. ಆಯ್ತಾಯ್ತು ಮಾತಾಡ್ತೀನಿ. ಏನಂತ ಹೇಳಿದ್ರೆ, ಮೊದಲು ಆ ಪಾಕಿಸ್ತಾನದವರು ಅವ್ರ ದೇಶದವರಿಗೆ ಸರಿಯಾದ ಹೊಟ್ಟೆ ತುಂಬಿಸುವಂತ ಊಟ ಕೊಡುವಂತದ್ದನ್ನು ಮಾಡ್ಕೊಳ್ಳೋಕೆ ಇಂಥ ಭಾಷಣಗಳನ್ನ ಕೇಳ್ಕೊಂಡು ನಮಗೂ ಸಾಕಾಗಿದೆ. ಆಯ್ತಾ? ಅಲ್ಲ ಒಂದು. ಅವ್ರು ಹೆಂಗಾದ್ರು ಎರಡನೇದಾಗಿ. ಆದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಇಂಪಾರ್ಟೆಂಟ್. ಎರಡನೇದಾಗಿ ಆಯ್ತು, ಅವ್ರ ಹಾಲಿನ ರೇಟ್ ಜಾಸ್ತಿ ಆಗ್ಲಿ, ಪೆಟ್ರೋಲ್ ದಟ್ ಡಸಂಟ್ ಮ್ಯಾಟರ್. ನಾನು ಹೇಳ್ತಿರೋದು ಅವ್ರು ಕೋವಿಡ್ ನಂತರ ಅವ್ರ ಪರಿಸ್ಥಿತಿ ಹೀನಾಯ ಆಗಿದೆ. ಹಂಗಂತ ಅವ್ರು ಮಾಡೋ ಕೆಲಸ ಬಿಡ್ತಿದಾರ? ದಾಳಿ ಸುಮ್ಮನೆ ಬಿಟ್ಟಿದಾರ? ಬಂದು ಹೊಡಿತಾನೆ ಇದ್ದಾರಲ್ಲ, ಸಾಯ್ತಿರೋರು ನಮ್ಮೂರು. ನಾವೇನ್ ಕೈ ಅವ್ರ ಕೊಟ್ಟು ಆರ್ಥಿಕತೆನ ವಿಶ್ಲೇಷಣೆ ಮಾಡಿ ಅಲ್ಲಲ್ಲ, ಪ್ರಯೋಜನ ಇಲ್ಲ. ಅವರು ಅಣ್ವಸ್ತ್ರ ಇದು ಏನೋ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವೇನು ಕೈ ಕೊಟ್ಕೊಂಡು ಕೂತ್ಕೊಂತೀವ? ಆಯ್ತಾ? ಅದನ್ನ ಕೌಂಟರ್ ಮಾಡುವಂತ ಎಲ್ಲ ಇದು ಶಕ್ತಿನೂ ನಮ್ಮ ಹತ್ರ ಇದೆ. ಒಂದು. ಎರಡನೇದಾಗಿ ಮೇಡಮ್ ಒಂದು ಪ್ರಶ್ನೆ ಹೇಳಿದ್ರು. ಏನಂತ ಹೇಳಿದ್ರೆ, ನಿಮ್ಮದು ವಿದೇಶಾಂಗ ನೀತಿ ಏನು? ವಿದೇಶಾಂಗ ನೀತಿ, ವಾಟ್ ಈಸ್ ಯುವರ್ ವಿದೇಶಾಂಗ ನೀತಿ? ಯಾರ ಜೊತೆ ಹೋಗ್ತಿದ್ದೀರಾ ಏನು ಅಂತ ಹೇಳ್ಕೊಂಡು. ಹಿಂದಿನ ಕಾಲದಲ್ಲಿ, ಇವ್ರ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಎಲ್ಲರ ಕಡೆಯಲ್ಲೂ ಹೋಗಿ ನಮ್ಗೆ ಹೆಲ್ಪ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅನ್ನೋಂಥದ್ದಿತ್ತು. ಬಟ್ ದಿಸ್ ಈಸ್ ಆಫ್ಟರ್ 2014. ಇದು ಮೋದಿ ಅವರ ಭಾರತ. ಎಲ್ಲಾ ದೇಶಗಳು ಕೂಡ ತಲೆ ಮೇಲೆ ಗುಂಡಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ನೀವು ಮಾತಾಡುವಾಗ ನಾನು ಏನ್ ಮಾತಾಡಿಲ್ಲ. ಇರ್ರಿ, ಕೇಳಿ. ಕೈ ಮುಗಿತಿರ್ಲಿಲ್ಲ, ಕೇಳಿ. ಕೈ ಮುಗಿತಿರ್ಲಿಲ್ಲ. ಸ್ವಲ್ಪ ಕೇಳಿ. ರಾಜತಾಂತ್ರಿಕ ಅನ್ನೋದು ಸ್ವಲ್ಪ ಕೇಳ್ಕೊಳ್ಳಿ. ನೋಡಿ, ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗ್ತಿದೆ. ಮೋದಿ ಅವರ ಕೆಲಸ ಕೇಳಕ್ ಆಗ್ತಿಲ್ಲ ಅವರಿಗೆ. ನೋವಾಗ್ತಿದೆ, ಪಾಪ ಕಷ್ಟ ಆಗ್ತಿದೆ. ಕಷ್ಟ ಆಗ್ತಿದೆ. ರೆಪ್ರೆಸೆಂಟ್ ಮಾಡಿದ್ದು ನಾಯಕರು ಬಿಟ್ಬಿಡಿ, ನೀವು ಕೇಳ್ಕೊಳ್ಳಿ ಒಂದು ದೇಶದ ನಿಮಿಷ. ಬಗ್ಗೆ ಮಾತಾಡ್ಬಿಡಿ. ಅವತ್ತಿನ ದಿನ ಇದ್ದಿದ್ದು ದೇಶನೇ, ಹಿಂದಿನ ಬೇರೆ ದೇಶಗಳ ಮಧ್ಯೆ ನಮ್ಮ ದೇಶ ಮಂಡಿ ನೀತಿ ಅಂತ ಅಲ್ಲ. ಮಾತಾಡ್ಬೇಡಿ. ಹಿಂದಿನ ವಿದೇಶಾಂಗ ನೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಂಡು ಗೋಗರಿತಾ ಇದ್ರು. ಆದ್ರೆ ಇವತ್ತು ಮೋದಿ ಭಾರತದಲ್ಲಿ ಎಲ್ಲಾ ದೇಶಗಳು ಕೂಡ ನಮ್ ಜೊತೆ ನೀವು ಬನ್ನಿ, ನಮ್ ಜೊತೆ ನೀವು ಬನ್ನಿ ಅಂತ ಹೇಳಿ ಭಾರತವನ್ನ ಅವರು ಕೇಳ್ಕೊಳ್ತಾ ಇದ್ದಾರೆ. ನಂಬರ್ 1. ಎರಡನೇದಾಗಿ ಆರ್ಟಿಕಲ್ 370 ನಂತರ ಅಲ್ಲಿ ಕಾಶ್ಮೀರದಲ್ಲಾಗಿರುವಂತ ಚೇಂಜಸ್ ನೋಡಿ. ಯಾಕೆ ಈ ಟ್ರಂಪ್ ಬದಲ್ತಾ ಭಾರತ್ ಅಂತ ಹೇಳ್ಕೊಂಡು ಪದಗ್ರಹಣ ಸಮಾರಂಭಕ್ಕೆ ನರೇಂದ್ರ ಮೋದಿ ಅವ್ರನ್ನ ಕರೀಲಿಲ್ಲ? ಇವರು ಫುಲ್ ಫಿನಿಶ್ ಮಾಡ್ಕೊಳ್ಳಿ, ಆನಂತರ ನಾನು ಮಾತಾಡ್ತೇನೆ. ಹೇಳಿ, ಟ್ರಂಪಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾಕೆ ನರೇಂದ್ರ ಮೋದಿ ಅವ್ರನ್ನ ಕರೀಲಿಲ್ಲ? ಅಯ್ಯೋ, ಅದು ಟ್ರಂಪ್ ಅವ್ರ ಹತ್ರ ಕೇಳಬೇಕ್ರಿ. ಟ್ರಂಪ್ ಅವ್ರ ಹತ್ರ ಕೇಳಬೇಕು. ಅಲ್ಲ, ಅವ್ರ ವಿದೇಶಾಂಗ ಟ್ರಂಪ್ ಅವ್ರ ಹತ್ರ ಕೇಳಬೇಕು. ಕೇಳಿ, ನಾವು ಹೋಗಿ ಕೈ ಚಾಚಿದ್ವಿ, ನಾವು ಹೋಗಿ ಟ್ರಂಪ್ ಕಾಲ್ ಅವ್ರ ಹತ್ರ ಚಾಚಿದ್ವಿ, ಕೇಳಿ ಏನೋ ನೀವು. ಮಾತಾಡ್ತಾರಲ್ರಿ. ಅದೇ ನೆಕ್ಸ್ಟ್ ಕರೆದ್ರಲ್ಲ, ಫ್ರೂಟ್ಫುಲ್ ಆಗಿ ಅದೇ ನೆಕ್ಸ್ಟ್ ಮಾತಾಡಿ. ಕೇಳಿ. ಇಲ್ಲಾಂದ್ರೆ ಉರು ಹೊಡ್ಕೊಂಡು ಬಂದಿದ್ರೆ ನೀವೇನಿದೆಯಾ ಹೇಳ್ಬಿಡಿ. ಅಲ್ಲಲ್ಲ, ನಿಮ್ಮ ಹತ್ರ ನಾನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ನಾನು 2 ವರ್ಷದಿಂದ 3 ವರ್ಷದಿಂದ ನಾನು ಡಿಬೇಟ್ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಪಾರ್ಟಿ ನನ್ನ ಹತ್ರ ಏನೋ ಇದೆ ಅಂತ ಹೇಳ್ಕೊಂಡೆ ಇಲ್ಲಿ ಕುಳಿಸಿದೆ. ಯಾರದ್ದು ಇದು ಸರ್ಟಿಫಿಕೇಶನ್ ಬೇಕಾಗಿಲ್ಲ ನನಗೆ. ಆಯ್ತಾ? ಆ ಪಾಕಿಸ್ತಾನ ಏನ್ ಮಾಡಕ್ಕೂ ಹೇಸಲ್ಲ ಮೇಡಮ್. ಅದನ್ನ ನಿಭಾಯಿಸೋ ಶಕ್ತಿ ನಮಗಿದ್ಯಾ? ಪಾಕಿಸ್ತಾನ ಏನು ಮಾಡಲ್ಲ. ಕೇಳಿ, ಏನು ಮಾಡಲ್ಲ. ಅವರ ತಾಕತ್ ಏನು ಅವ್ರ ಹತ್ರ ಇಲ್ಲ. ಹೇಳ್ತೀನಿ ಕೇಳಿ. ಅವ್ರ ಹತ್ರ ಅಷ್ಟೆಲ್ಲ ತಾಕತ್ ಇದ್ದಿದ್ರೆ ಅವರು ಏನೇನೋ ಮಾಡ್ಬೇಕಾಗಿತ್ತು, ಏನೇನೋ ಆಗ್ಬೇಕಾಗಿತ್ತು. ಇಷ್ಟು ವರ್ಷದಲ್ಲಿ 3 ಯುದ್ಧ ಮಾಡಿದ್ದಾರೆ. 3 ಯುದ್ಧದಲ್ಲಿ ಭಾರತದಿಂದ ಸೋತಿದ್ದಾರೆ. ಅದಕ್ಕಿಂತ ಹಿಂದೆ ಅವ್ರು ಮಾಡಿರೋ ಯುದ್ಧಗಳು ಪೂರ್ತಿ ಏನು ಎದುರುಗಡೆ ಬಂದು ನಿಂತು ಮಾಡಿರೋ ಯುದ್ಧ ಅಲ್ಲ. ನಂಬರ್ ಇನ್ನೊಂದಂತ ಹೇಳಿದ್ರೆ, ಯಾರು ಜನರಲ್ ಜಿಯಾ ಉಲ್ ಹಕ್ ಇರ್ಬೇಕಲ್ಲ ಸರ್, ಏನದು ವಿಲ್ ಬ್ಲೀಡ್ ಇಂಡಿಯಾ ಅಂತ ಹೇಳ್ಕೊಂಡು ಏನೋ ಒಂದು ಮಾಡಿದ್ದು ಅಂತ ಹೇಳಿದ್ರೆ, ಭಾರತವನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ನಮ್ಮ ಹತ್ರ. ಆದ್ರಿಂದಾಗಿ ನಾವೇನ್ ಮಾಡಬೇಕು, ಭಾರತವನ್ನ ಕಟ್ ಮಾಡಿ ಬ್ಲೀಡ್ ಮಾಡಬೇಕು. ವಿ ಶುಡ್ ಬ್ಲೀಡ್ ದೆಮ್. ಅದೇ ನಮ್ಗೆ ಆಗುವಂಥದ್ದು ಅನ್ನುವಂಥ ಒಂದು ಇದು ಥಿಯರಿಯನ್ನು ಅವರು ಆಪ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಗೊತ್ತು ನಮಗೇನೋ ಆಗಲ್ಲ. ಆವಾಗ ಹೋಗಿ ಸ್ವಲ್ಪ ಇದು ನೋವು ಮಾಡಿ ಬರೋಣ ಅನ್ನುವಂಥದ್ದೇ ಅವ್ರಿಗೆ ಗೊತ್ತಿದೆ. ನಂಬರ್ 1. ನಿನ್ನೆ ಮೋದಿ ಅವರು ತೆಗೆದುಕೊಂಡಂತ ಒಂದು ಇದು 6 ನಿರ್ಧಾರಗಳೇನಿದೆ ನೋಡಿ, ಅದರಿಂದಾಗಿ ಅವರ ಆಲ್ರೆಡಿ ನಿಮ್ಮ ಪಾಕಿಸ್ತಾನವನ್ನು ಒಂದ್ಸಲ ನೋಡಿದರೆ ಅವರು ಹಲವಾರು ಪ್ರಾಬ್ಲಮ್ಗಳನ್ನು ಆಲ್ರೆಡಿ ಅನುಭವಿಸ್ತಾ ಇದ್ದಾರೆ. ಫೈನಾನ್ಷಿಯಲಿ ಅವರು ಬ್ರೋಕನ್ ಡೌನ್, ಆಯಿತಾ, ಬ್ಯಾಂಕ್ರಪ್ಟ್ ಆಗಿದ್ದಾರೆ. ಆನಂತರ ಬಲೂಚಿಸ್ತಾನ್ ಇದೆಯಲ್ಲ, ಆ ಬಲೂಚಿಸ್ತಾನ ಅವ್ರಿಗೆ ಕೇಳ್ತಿದ್ದಾರೆ ನಮ್ಗೆ ಇಂಡಿಪೆಂಡೆನ್ಸ್ ಕೊಡಿ. ಯಾಕಂತ ಹೇಳಿದ್ರೆ, ನಾವು ನಮ್ಮ ದುಡ್ಡನ್ನು ನೀವು ತೆಗೆದುಕೊಂಡು ಹೋಗಿ ನಮ್ಮ ರಿಸೋರ್ಸನ್ನು ಯೂಸ್ ಮಾಡಿಕೊಂಡು ಪಂಜಾಬಲ್ಲಿರುವಂಥ ಎಲೈಟ್ ಕ್ಲಾಸ್ ಜನ ಇದ್ದಾರಲ್ವಾ, ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ನಾವು ಪಾಕಿಸ್ತಾನ ಜೊತೆ ಇರಲ್ಲ, ನಮಗೆ ಬೇರೆ ದೇಶ ಕೊಡಿ ಅಂತ ಹೇಳ್ಕೊಂಡು ಅವ್ರು ಆವಾಗ ಸುಮಾರು ವರ್ಷಗಳಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆನಂತರ
ಬೇರೆ ಬೇರೆ ಪಾರ್ಟ್ಗಳಿದೆಯಲ್ಲ, ಪಾಕಿಸ್ತಾನ 5 ಪಾರ್ಟ್ ಆಗಿ ಒಂದು ಬ್ರೇಕ್ ಡೌನ್ ಆಗುವಂಥ ಹಂತದಲ್ಲಿದೆ. ಆದ್ರಿಂದಾಗಿ ಅವ್ರದ್ದು ಬಾಯಿ ಮಾತು ಬಿಟ್ಟರೆ ಇಂಡಿಯಾವನ್ನ ಜಸ್ಟ್ ಅವರಿಗೆ ಅಲಗಾಡಿಸುವಂತ ಒಂದು ಕೂದಲನ್ನು ಕುಂಕಿಸುವಂತ ಕೆಲಸಗಳು ಕೂಡ ಆಗಲ್ಲ. ಎಲ್ಲೋ ಈ ಹಿಂದಿನ ಕಡೆ ಬಂದು ಹೇಳ್ಕೊಂಡು ಪಾಪದವ್ರನ್ನ ಅಟ್ಯಾಕ್ ಮಾಡುವಂಥದ್ದು ಇಂಥ ಚಾನ್ಸೇ ಇಲ್ಲ. ಆಯ್ತಾ? ಹಂಗೆಲ್ಲ ಆದ್ರೂ ಬಂದ್ರೆ 5 ದಿನದಲ್ಲಿ ಪಾಕಿಸ್ತಾನ ಅನ್ನುವಂಥ ಭೂಪಟ ಇದೆಯಲ್ವಾ, ಪ್ರಪಂಚದ ಭೂಪಟದಲ್ಲಿ ಇರಲ್ಲ. ನಾನಿವತ್ತು ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ರೈಟ್. ಗಿರೀಶ್ ಲಿಂಗಣ್ಣ ಸರ್, ಏನು ಮಾಡದೆ ಕಾಲ್ ಕೆರ್ಕೊಂಡ್ ಬರುತ್ತೆ ಪಾಕಿಸ್ತಾನ. ಇಂಥ ಸಂದರ್ಭದಲ್ಲಿ ನೋಡಿ, ಉಗ್ರರ ದಾಳಿ ಕೂಡ ಆಯ್ತು. ಇವಾಗ ರಾಜತಾಂತ್ರಿಕವಾಗಿ ಕೆಲವೊಂದು ನಿಲುವುಗಳನ್ನು ತೆಗೆದುಕೊಂಡಿದೆ. ಇವತ್ತು ನೋಡಿ, ಆ 2 ಉಗ್ರರ ಮನೆ ಉಡೀಸ್ ಮಾಡಿದೆ. ಎಲಿಟಿ ಲೀಡರ್ ಅವನು ಕೂಡ ಫಿನಿಶ್. ಹಂಗಂತ ಪಾಕಿಸ್ತಾನ ಸುಮ್ಮನೆ ಕುತ್ಕೊಳ್ಳುತ್ತಾ ಕೇಳೋದು ನಾನು. ಅದಕ್ಕದು ಕೌಂಟ್ರ್ ಕೊಡಲೇಬೇಕಲ್ಲ. ಈಗ ಅಣ್ವಸ್ತ್ರದ ಬೆದರಿಕೆ ಹಾಕಿದೆಯಲ್ಲ, ಅಂಥದ್ದೆಲ್ಲ ಪಾಸಿಬಲ್ ಸರ್ ಪ್ರಾಕ್ಟಿಕಲಿ ಅಣ್ವಸ್ತ್ರ ಯಾರು ಉಪಯೋಗಿಸಕ್ಕೆ ಆಗಲ್ಲ ಮೇಡಮ್. ಈಗ ರಷ್ಯಾ ಹತ್ರ ಅಷ್ಟೊಂದು ಸಾವಿರಾರು ಹೆಡ್ಸ್ ಇದೆ, ನ್ಯೂಕ್ಲಿಯರ್ ಹೆಡ್ಸ್. ಅವ್ರು ಒಂದೇ ನಿಮಿಷದಲ್ಲಿ ಯುಕ್ರೇನ್ ಮೇಲೆ ಉಪಯೋಗಿಸಬಹುದಾಗಿತ್ತು, ಉಪಯೋಗಿಸಿಲ್ಲ. ಇಸ್ರೇಲ್ ಹತ್ರ ಅಣ್ವಸ್ತ್ರ ಇದೆ, ಉಪಯೋಗಿಸಿಲ್ಲ. ಅಣ್ವಸ್ತ್ರ ಅನ್ನೋದು ಅದು ಹ್ಯುಮ್ಯಾನಿಟಿನ ನಾಶ ಮಾಡುವಂಥದ್ದು, ಕಂಪ್ಲೀಟ್ ಮ್ಯಾನ್ ಕೈಂಡ್ ನೇ ನಾಶ ಮಾಡುವಂಥದ್ದು, ಇಡೀ ವಿಶ್ವಕ್ಕೆ ಅದು ತೊಂದರೆ ಆಗುವಂಥದ್ದು. ಕೋರ್ಸ್ ಅದ್ರ ಏರಿಯಾ ಮತ್ತೆ ಇದು ಅದೆಲ್ಲ ಇರುತ್ತೆ. ಬಟ್ ಅಂದ್ರೂ ಯಾರು ಮಾನವ ಕುಲನೇ ನಾಶ ಮಾಡುವಂತ ಪ್ರಯೋಗ ಬಾಣಕ್ಕೆ ಯಾವ ದೇಶನೂ ಬಿಡಲ್ಲ. ಅದನ್ನ ಅಣ್ವಸ್ತ್ರ ಉಪಯೋಗಿಸಕ್ಕೆ ಭಾರತನೂ ಉಪಯೋಗಿಸಲ್ಲ, ಪಾಕಿಸ್ತಾನ ಅಂತೂ ಖಂಡಿತ ಉಪಯೋಗಿಸಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ಅಣ್ವಸ್ತ್ರ ಅನ್ನೋದು ಸುಮ್ಮನೆ ಹೇಳಿಕೆ ಕೊಡ್ತಾರೆ, ನಾವು ಅಣ್ವಸ್ತ್ರ ಇರುವಂತ ರಾಷ್ಟ್ರ ಅಂತ ಹೇಳಿಕೆ ಕೊಡ್ತಾರೆ ಅಷ್ಟೇ. ಬಟ್ ಅದನ್ನು ಉಪಯೋಗಿಸಕ್ಕೆ ಅಷ್ಟು ಈಸಿ ಅಲ್ಲ, ಅದು ಆಗೋದು ಇಲ್ಲ. ಇನ್ನೊಂದು ಸರ್, ಇನ್ನೊಂದು ಕ್ವೆಶನ್ ನನಗೆ, ಯೂಶಲಿ ಈಗ ನೋಡಿ, ಬಿಜೆಪಿ ತಗೊಂಡಂತ ಕೆಲವೊಂದು ನಿರ್ಧಾರ ನಿಲುವುಗಳೀಗ ಬಾಲ್ಕೋಟು, ಸರ್ಜಿಕಲ್ ಸ್ಟ್ರೈಕು, ಇದೆಲ್ಲ ಡಮ್ಮಿ, ಯಾವುದೋ ಮರಕ್ಕೆ ಹೊಡ್ಕೊಂಡ್ಬಂದ್ರು, ಏನು ಪ್ರೂಫ್ ಇದೆ, ಇದನ್ನ ಪ್ರತಿಕಾರ ಅಂತಾರ. ಈ ಥರದೊಂದಷ್ಟು ಸ್ಟೇಟ್ಮೆಂಟ್ಗಳು, ಟೀಕೆ ಟಿಪ್ಪಣಿಗಳು ಬರ್ತಿದ್ದಾವೆ. ಪಹಲ್ಗಾಮ್ ದಾಳಿ ನಂತರದ ಸಂದರ್ಭದಲ್ಲಂತೂ ಸರ್, ಭಾರತೀಯರೆಲ್ಲರೂ ಕೂಡ ಬೆಳಗಾದ್ರೆ ಪಾಕಿಸ್ತಾನ ಇರಬಾರ್ದು ಅಂತಿದ್ದಾರೆ ಸರ್. ಆ ನಿರ್ಧಾರಕ್ಕೆ ಬರಕ್ ಸಾಧ್ಯನಾ ಒಂದು ಗೌರ್ಮೆಂಟ್ ಅಂತ ತಗೊಂಡಾಗ? ಇಡೀ ಪಾಕಿಸ್ತಾನನ ನಾವು ಧ್ವಂಸ ಮಾಡಕ್ ಆಗದೆ ಹೋದ್ರು ಅಟ್ಲೀಸ್ಟ್ ಈ ಒಂದ್ ಸಂದರ್ಭದಲ್ಲಿ POKನ ವಶಪಡಿಸ್ಕೊಳ್ಳೋ ಅಷ್ಟು ಕೆಲ್ಸಾರ ನಾವು ಮಾಡ್ಲೇಬೇಕಾಗ್ತದೆ. ಈ ಒಂದು ನಾವು ಹಿಂದೆ ಮಾಡಿದಂತ ದಾಳಿ, ಬಾಲಾಕೋಟ್ ಆಗ್ಲಿ, ಉರಿ ದಾಳಿ, ಇದಾಗ್ಲಿ, ಅದೆಲ್ಲ ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಒಂದು ಟೆಂಪ್ರವರಿ ರಿಲೀಫ್ ಕೊಡ್ತು ಭಾರತಕ್ಕೆ. ಒಂದಷ್ಟು ತಿಂಗಳುಗಳ ಕಾಲ ಸುಮ್ಮನಿದ್ರು. ಬಾಲಾಕೋಟ್ ಆದ್ಮೇಲೆ ಒಂದ್ 5-6 ವರ್ಷಗಳ ಕಾಲ ಸುಮ್ಮನಿದ್ರು, ಮತ್ತೆ ಬಾಲ ಬಿಚ್ಚಕ್ ಶುರು ಮಾಡಿದ್ರು. ಸೊ ಈಗ ತುಂಬಾ ಮಿಲಿಟರಿ ಕ್ಯಾಂಪ್ಸ್ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಆಗ್ತಿರೋದು POKಲಿ. POKನ ವಶಪಡಿಸ್ಕೊಂಡ್ರೆ ಇದು ನಿಜವಾದ ಒಂದು ಏನಂತ ಹೇಳ್ತಾರೆ, ಗೌರವ ಸೂಚಿಸ್ದಂಗೆನೆ, ಸತ್ತವರಿಗೆ ಒಂದು ಗೌರವ ಸೂಚಿಸ್ದಂಗೆ, ಒಂದು ಪ್ರತೀಕಾರ ತೀರ್ಸ್ಕೊಂಡಂಗೆನೆ. POK ಯಾವತ್ತಿದ್ರು ನಮ್ದದು. ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಅಲ್ಲ, ಭಾರತದ ಅಕ್ಯುಪೈ ಮಾಡ್ಕೊತಿರೋ ಕುತಂತ್ರದಿಂದ ಅಕ್ಯುಪೈ ಮಾಡಿರುವಂತ ಜಾಗ ಅದು. ಆ ಜಾಗನ ಈಗ ವಶಪಡಿಸ್ಕೊಳ್ಳೇಬೇಕು ನಾವು. ಸೊ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ, ನನ್ನ ಒಪಿನಿಯನ್. ಓಕೆ, ರೈಟ್. ಈಗ ಇದ್ರ ಜೊತೆಗೆ ಸರ್, ಭಾರತದ ಜೊತೆ ಈಗ ವಿದೇಶಗಳು ನಿಂತ್ಕೊಳ್ಬೇಕಾಗತ್ತೆ. ಅಫ್ಕೋರ್ಸ್ ಪಾಕಿಸ್ತಾನದ ಈ ಕೃತ್ಯವನ್ನು ಹಲವು ದೇಶಗಳು, ದೇಶದ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು ಖಂಡಿಸಿದ್ದಾರೆ ಮತ್ತು ಸತ್ತವರ ಸಲುವಾಗಿ ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತ ಈಗ ಯಾವುದೇ ಸ್ಟ್ಯಾಂಡ್ ತಗೊಂಡ್ರೂ ಕೂಡ ಇತರ ದೇಶಗಳ ಸಪೋರ್ಟ್, ಇತರ ದೇಶಗಳ ಸ್ಟ್ಯಾಂಡ್ ಏನಿರಬಹುದು ಅಂತ, ಅಲ್ಟಿಮೇಟ್ಲಿ ವಿಶ್ವಸಂಸ್ಥೆ ಅಂಡರಲ್ಲಿ ನಾವೆಲ್ಲರೂ ಕೂಡ ಸದಸ್ಯರ ರೀತಿ ನಿಂತ್ಕೋಬೇಕಾಗತ್ತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ವಿಶ್ವಸಂಸ್ಥೆಗೆ ಅಷ್ಟು ಹಂಜಿಲ್ಲ ಇದನ್ನ ತಡಿಯೋಕ್ಕಾಗ್ಲಿ ಮಾಡಕ್ಕಾಗ್ಲಿ. ವಿಶ್ವಸಂಸ್ಥೆಗಿಂತ ಅಮೆರಿಕ, ಚೈನಾದ ಪಾತ್ರ ಬಹಳ ದೊಡ್ಡದಾಗುತ್ತೆ, ರಷ್ಯಾ ಪಾತ್ರನೂ ಬಹಳ ದೊಡ್ಡದಾಗುತ್ತೆ. ಸೊ 3 ದೇಶಗಳು ಯಾವ ಸ್ಟ್ಯಾಂಡ್ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. USA, ರಷ್ಯಾದವರು ಸಪೋರ್ಟ್ ಅಂತೂ ಖಂಡಿತ ಮಾಡ್ತಾರೆ ಅನ್ಸುತ್ತೆ. ಚೈನಾದು ಯಾವತ್ತಿದ್ರು ನಾವು ನಂಬಿಕೆ ಇಟ್ಕೊಳಕ್ ಆಗಲ್ಲ. ಈಗ ಸದ್ಯಕ್ಕಂತೂ ಅವ್ರ ಇನ್ವೆಸ್ಟ್ಮೆಂಟ್ ತುಂಬಾನೇ ಜಾಸ್ತಿ ಇದೆ, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ. POK ಮೇಲೂ ಅವ್ರದ್ದು ಹೋಗ್ತಾ ಇದೆ ಅನ್ಸುತ್ತೆ ರೋಡ್. ಸೊ ಅದರಿಂದ ಅವ್ರು ಏನಾದ್ರು ತಡೆ ಆಗ್ತಾರ ಅಂತ ನಾವು ನೋಡ್ಬೇಕು. ಈ ದಾಳಿಯನ್ನ ಸರ್, ಈ ತಹೂರ್ ರಾಣಾ ಇದ್ನಲ್ಲ, ಅವನು ಹಸ್ತಾಂತರಕ್ಕೆ ಸಂಬಂಧಪಟ್ಟಿದ್ದು ಅಂತ ಏನಾದ್ರು ಅನ್ಕೊಂಬೋದಾ? ಅದ್ರದ್ದು ಪ್ರತಿಕಾರದ ಫಲ ಅನ್ಕೋಬೋದಾ? ಸಂಬಂಧ ಅವನ ಹಸ್ತಾಂತರಕ್ಕೆ ಇದಕ್ಕೆ ಸಂಬಂಧನೇ ಬರಲ್ಲ.
ಅವನ ಹಸ್ತಾಂತರಕ್ಕೆ ಏನು ಸಂಬಂಧ ಬರಲ್ಲ ಇದು. ಇದು ಮೋದಿ ಹೋಗಿದಂತ ಒಂದು ಟೈಮಿಂಗ್ಸ್ ಮತ್ತೆ JD ವ್ಯಾನ್ಸ್ ಬಂದ್ರಲ್ಲ, ಅವ್ರು ಯಾವಾಗ್ಲೂ ಹೀಗೆ ಯಾರು ಈ ದೊಡ್ಡ ದೊಡ್ಡ ದೇಶಗಳ ನಾಯಕರು ಬಂದಾಗ ಈ ತರ ದಾಳಿ ಮಾಡೋದು ಹಿಂದೆನೂ ನಡೆದಿದೆ. ಕ್ಲಿಂಟನ್ ಇದ್ದಾಗ ಮಾಡಿದ್ರು ಈ ತರ ದಾಳಿ, ಸಿಖ್ರ ಮೇಲೆ ಅಲ್ಲೇ ಕಾಶ್ಮೀರಲ್ಲೇ ಮಾಡಿದ್ರು ಆ ದಾಳಿ. ಸೊ ಇದು ಅವ್ರಿಗೆ ಒಂದು ಸೂಚನೆ, ನಾವು ಒಂದು ಬಲಿಷ್ಠ ರಾಷ್ಟ್ರ ಪಕ್ಕದಲ್ಲಿದ್ದೀವಿ, ನಾವು ಏನ್ ಪ್ರಕಾರ ಮಾಡಬಹುದು ಭಾರತಕ್ಕೆ, ನೀವು ನಮ್ಮನ್ನ ನೋಡ್ದೇನೆ ಹೋಗ್ತಾ ಇದೀರಾ, ನಮ್ಮನ್ನು ನೋಡ್ಬೇಕು, ನಾವು ಇದ್ರ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಬಹಳ ದೊಡ್ಡ ಪ್ಲೇ ಮಾಡ್ತೀವಿ ಅನ್ನೋದು ಅವ್ರಿಗೆ ತೋರಿಸ್ಲೇಬೇಕು ಅನ್ನೋ ಒಂದು ಮನಸ್ಥಿತಿ, ಕನ್ಫರ್ಮೇಶನ್. ರೈಟ್ ಗಾಟ್ ಇಟ್ ಸರ್. ಥ್ಯಾಂಕ್ ಯು ವೆರಿ ನೈಸ್. ಸ್ವಾತಿ, ನೀವಾಗಲೇ ಮಾತಾಡ್ತಾ ಇರಬೇಕಾದ್ರೆ ಅಫ್ಕೋರ್ಸ್ ಯಾವುದೇ ನಿರ್ಧಾರ ತೊಗೊಂಡ್ರು ಕೂಡ ಕಾಂಗ್ರೆಸ್ ದೇಶದ ಜೊತೆಗಿರುತ್ತೆ ಅನ್ನುವಂಥದ್ದು ಹೇಳಿದ್ರಿ. ಏನಾದರೂ ಸಜೆಷನ್ಸ್ ಕೊಡ್ಬೋದಾ? ಈ ಸ್ಟ್ಯಾಂಡನ್ನು ತೊಗೊಂಡ್ರೆ ಈ ಪಾಕಿಸ್ತಾನವನ್ನು ಮಟ್ಟ ಹಾಕ್ಬೋದು, ಇಂಥ ಅನಾಹುತಗಳಾಗದಂತೆ ತಡಿಬಹುದು ಅಂತ? ನಮ್ಮ ಸೇನೆಯ ವಿಶ್ಲೇಷಕರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಹಿಂದೆ ನಡೆದಂತಹ ಯುದ್ಧಗಳಲ್ಲಿ ಸೆಟ್ ಡಿಫೈನ್ ಜಾಗ ಅಂತ ಇತ್ತು, ಆದರೆ ಇವತ್ತಿನ ಯುದ್ಧದಲ್ಲಿ ಅವರು ಬಂದು ನಮ್ಮ ಜಾಗಕ್ಕೆ ಹೊಡೆದು ಹೋಗಿದ್ದಾರೆ. ಸೊ ಆಸ್ ಆಫ್ ನೌ ಇರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ರೆ ನೀವು ಖಂಡಿತವಾಗ್ಲೂ ಹೊಡಿತೀರಿ ಅನ್ನೋದಾದ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟೀಸ್ ಫಾರ್ ಇಂಡಿಯಾ ಟು ಟೇಕ್ ಓವರ್ POK ಫ್ರಮ್ ಪಾಕಿಸ್ತಾನ್. ಸೊ ಅದನ್ನ ಮಾಡುವಂತಹ ಮನಸ್ಥಿತಿ ಮತ್ತು ಇಚ್ಛಾಶಕ್ತಿ ನಮಗೆ ಇವತ್ತಿನ ದಿನ ಇದೆಯಾ? ಇದ್ದಿದ್ದೇ ಆದಲ್ಲಿ ವಾಟ್ ಈಸ್ ಅವರ್ ನೆಕ್ಸ್ಟ್ ಮೂವ್? ಲಾಹೋರ್ ಮೂವ್ ಏನಾಗುತ್ತೆ? ಸೊ ಆಟೋಮಿಕ್ ಬಾಂಬ್ ನಿರ್ಧಾರ ತಗೊಂಡ್ಬಿಟ್ರೆ ಎಡವಟ್ಟಾಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಸೊ ಈ ರೀತಿಯಾದಂತಹ ಸಾಕಷ್ಟು ವಿಚಾರಗಳನ್ನ ಯೋಚನೆ ಮಾಡಬೇಕಾಗತ್ತೆ. ಇದನ್ನ ಕೇವಲ ಒಂದು ಚುನಾವಣೆಯ ಪ್ರಚಾರ ಅಂತ ತಗೊಳ್ದಿರಾ, ಇದನ್ನ ಸಮರ್ಥವಾಗಿ ತಾವು ಇದಕ್ಕೆ ಏನು ಮಾಡ್ತಾ ಇದ್ದೀರಿ ಅನ್ನೋದು ನೋಡ್ಬೇಕು. ಈ ಸ್ಟೇಟ್ಮೆಂಟ್ ಅನ್ನ ಅವರು PMO ಆಫೀಸಲ್ಲಿ ಕೂತ್ಕೊಂಡು ಕೊಟ್ಟಿದ್ರೆ ನಾನು ಅವಾಗ ಅದನ್ನು ಒಪ್ಕೊಳ್ತಾ ಇದ್ದೆ. ಬಿಹಾರ ಚುನಾವಣೆ ಪ್ರಚಾರದಲ್ಲಿ ನೀವು ಹೋಗಿ ಇಂಗ್ಲಿಷಲ್ಲಿ ಹೋಗಿ ಮಾತಾಡಿ ಇಡೀ ದೇಶ ನಾನು ಏನ್ ಮಾಡ್ತಾ ಇದ್ದೆ, ಇಡೀ ಜಗತ್ತು ನಾನು ಏನ್ ಮಾಡ್ತಾ ಇದ್ದೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ವಾಟ್ ಇಸ್ ದಿಸ್? ಇದು ದಿಸ್ ಇಸ್ ನಾಟ್ ಅ ರೆಸ್ಪಾನ್ಸಿಬಲ್ ಮೂವ್. ನಾನು ಅಷ್ಟೇ ಹೇಳ್ತಾ ಇರೋದು. ನಾನು ಅವ್ರನ್ನ ಟೀಕಿಸ್ತಾ ಇಲ್ಲ. ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ಲಿ ಬಿಡ್ಲಿ, ಅವ್ರ ಪಕ್ಷದ ಕೆಲಸ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ದೇಶ ಶೋಕದಲ್ಲಿದೆ ಇವತ್ತಿನ ದಿನ. ಅಕ್ಕಪಕ್ಕದ ಎಷ್ಟೋ ದೇಶಗಳು ಕೂಡ ಇವತ್ತಿನ ದಿನ ಭಾರತದಲ್ಲಿ ಈ ರೀತಿ ಆಗಬಾರ್ದಿತ್ತು ಅನ್ನುವಂತ ಒಂದು ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದೆ. ನನಗಿನ್ನೂ ನೆನಪಿದೆ, 135 ಸ್ಕೂಲ್ ಮಕ್ಕಳು ಪಾಕಿಸ್ತಾನದಲ್ಲಿ ಟೆರರಿಸ್ಟ್ಗಳು ಅವ್ರನ್ನ ಹೊಡೆದು ಬಿಸಾಕಿದ್ರು. ಅವತ್ತಿನ ದಿನ ಭಾರತ ಹೇಳಿತು, ನಿಮಗೇನಾದರೂ ಅಂದರೆ ಇಟ್ ವಾಸ್ ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಮತ್ತು ತಾಲಿಬಾನ್ ಮಾಡಿದಂತಹ ಒಂದು ಯುದ್ಧ, ನಿಮಗೇನಾದರೂ ಸಪೋರ್ಟ್ ಬೇಕು ಅಂತಂದರೆ ಎಂಥ ಸಂದರ್ಭದಲ್ಲೂ ಕೂಡ ನಾವು ನಿಂತ್ಕೊಂಡಿದ್ದೀವಿ ಅನ್ನುವಂಥ ವಿಚಾರವನ್ನು ಅವತ್ತಿನ ದಿನ ಹೇಳ್ತೀವಿ. ಸರ್ಕಾರಗಳ ಬಗ್ಗೆ ನಾನು ಮಾತಾಡ್ತಿಲ್ಲ, ಅವತ್ತಿನ ದಿನ ನಾಯಕರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆದರೆ ನೀವು ಹೋಗಿ ಬಿಹಾರದ ಯಾವುದೋ ಒಂದು ಚುನಾವಣಾ ಪ್ರಚಾರದಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಡ್ತೀನಿ ಅಂದರೆ ಇದು ಭಾಳ ಬಾಲಿಶ. ಕೂತ್ಕೊಂಡು ಸಮಾಲೋಚನೆಯನ್ನು ನಡೆಸಿ, ಎಲ್ಲ ಪಕ್ಷದ ನಾಯಕರನ್ನ ನೀವು ಕರೀರಿ, ನೀವು ಜನರಿಂದ ಸಲಹೆಗಳನ್ನು ತಗೊಳ್ಳಿ, ಬೇರೆ ಬೇರೆ ದೇಶಗಳ ಮಿಲಿಟರಿ ಆಫೀಸರ್ಸನ್ನು ಕೂಡ ಕರೆಸಿ, ತಪ್ಪೇನೂ ಇಲ್ಲ. ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತಗೊಳ್ಳಿ ಆ್ಯಂಡ್ ಗಿವ್ ಅ ಕ್ಲಿಯರ್ ವಾರ್ನಿಂಗ್ ಅಂಡ್ ಥ್ರೆಟ್ ಟು ಪಾಕಿಸ್ತಾನ್ ಅನ್ನುವಂತಹ ಒಂದು ದೇಶ ಭೂಪಟದಲ್ಲಿ ಉಳಿಬೇಕು ಅನ್ನೋದೇ ಆದ್ರೆ ಇವತ್ತಿನ ದಿನ ತಿದ್ಕೊಂಡು ಅವರು ಸರೆಂಡರ್ ಆಗಿ POK ನಮಗೆ ಕೊಟ್ಟು ಮರ್ಯಾದೆಯಿಂದ ಅವರ ದೇಶವನ್ನ ಅವರು ಮುನ್ನಡೆಸುವಂತಹ ಕೆಲಸವನ್ನ ಮಾಡ್ಲಿ. ಇಲ್ಲ ಅಂತಂದ್ರೆ ಲೆಟ್ ದಮ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ಸೊ ಈ ರೀತಿಯಾದಂತಹ ವಿಚಾರಗಳನ್ನ, ಈ ರೀತಿಯಾದಂತಹ ದಿಟ್ಟ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಳ್ಳೋದಕ್ಕಾದ್ರೆ ತೆಗೆದುಕೊಳ್ಳಿ. ಸುಮ್ಮನೆ ಚುನಾವಣಾ ಭಾಷಣಗಳನ್ನ, ಪ್ರಚಾರಗಳನ್ನ, ಮೀಡಿಯಾಗೋಸ್ಕರ ಜನರಿಗೆ ಏನೋ ನಂಬಿಸುವಂತಹ ವಿಚಾರಗಳನ್ನ ಮಾಡೋದು ಬೇಡ. ಹೌದು, ಸಾವಲ್ಲು ರಾಜಕೀಯ ಬೇಡ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಾವಲ್ಲು ರಾಜಕೀಯ ಬೇಡ. ಒಂದು ನಿಮಿಷ ಇಲ್ಲ, ನನಗೊಂದು ಅವಕಾಶ ಕೊಡಿ. ಮಧ್ಯದಲ್ಲಿ ನಾನೇನು ಮಾತಾಡಿಲ್ಲ. ಕಾಂಗ್ರೆಸ್ ವಕ್ತಾರರು ಗಂಭೀರವಾಗಿ ಹೇಳ್ತಾ ಇದ್ರು, ಬಿಹಾರ ಚುನಾವಣೆ ಪ್ರಚಾರ ಆಗಬಾರ್ದು, ಇಂಗ್ಲೀಷಲ್ಲಿ ಮಾತಾಡಬಾರ್ದು ಅಂತಕ್ಕಂಥದ್ದು ಎಲ್ಲಿ ಏನೂ ಇಲ್ಲ. ನೀವು ಸಾವಿರಾರು ಸತಿ ನಿಮಗೆ ಹಿಂದಿಲಿ ಮಾತಾಡೋಕ್ಕೂ ಕೆಲವು ನಿಮ್ಮ ನಾಯಕರುಗಳಿಗೆ ಕಷ್ಟ ಆಗಿದ್ದದನ್ನ ನಾವು ಕಣ್ಣಾರೆ ನೋಡ್ತೀವಿ. ಮೇಡಮ್, ಎಲ್ಲದಕ್ಕೂ ಅಡ್ಡ ಮಾತಾಡೋದು ದಯವಿಟ್ಟು ಕೇಳಿ. ನೀವು ಆ ರೀತಿ ಮಾತಾಡೋಕ್ಕಾಗೋದಿಲ್ಲ. ಇಲ್ಲ, ಅವ್ರು ಆಕ್ಷೇಪ ಮಾಡ್ತಾ ಇಲ್ಲ. ನಾನು ಹೇಳಿದ್ದು ಒಂದೇ ವಿಚಾರ, ಬಿಹಾರದ ಚುನಾವಣೆ ಅವಕಾಶ ಕೊಡ್ತೀರಾ ಇಲ್ವಾ? ಹಾಗಾದ್ರೆ ಅವ್ರೇನೋ ಚುನಾವಣಾ ಪ್ರಚಾರದ ಭಾಷಣ ಮಾಡಿದ್ದಾರೆ ಅನ್ನೋದಾದ್ರೆ
ವಿದೇಶಗಳಿಗೆ ಹೋಗಿ ಕೂತ್ಕೊಂಡು ನಮ್ಮ ದೇಶದ ಬಗ್ಗೆ ಅವಮಾನಕರವಾದಂಥ ಮಾತುಗಳನ್ನ ಆಡ್ತಾರಲ್ಲ, ಅವ್ರನ್ನೇನಂತ ಹೇಳ್ಬೇಕಾಗಾದ್ರೆ, ಮಾತಾಡೋವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಮಾತಾಡಬೇಕು. ಪಾಕಿಸ್ತಾನ ಏನು ಸುಮ್ಮನೆ ಕೂತಿಲ್ಲ, ಏನೋ ಮಾಡ್ತಾ ಅಂತ ಹೇಳ್ತಿದ್ರಲ್ಲ ಇದುವರೆಗೂ. 2 ದಿವಸಗಳಲ್ಲಿ 20 ದೇಶಗಳ ಪ್ರತಿನಿಧಿಗಳನ್ನು ಕೂರಿಸಿ ಸಭೆ ಮಾಡಿರ್ತಕ್ಕಂಥದ್ದು, ಸರ್ವಪಕ್ಷಗಳ ಸಭೆ ಮಾಡಿರ್ತಕ್ಕಂಥದ್ದು, ರಾಜತಾಂತ್ರಿಕವಾದಂಥ ಕೆಲವು ನಿರ್ಧಾರಗಳು ತಗೊಂಡಿರ್ತಕ್ಕಂಥದ್ದು, ಇವೆಲ್ಲ ಆದ ನಂತರ ಈಗ ಅಲ್ಲಿ ಯಾವುದರಲ್ಲಿ ಕಾಶ್ಮೀರಲ್ಲಿ ವಿಶೇಷ ಅಧಿವೇಶನ ಒಂದು ನಡೀತಾ ಇದೆ. ಇವೆಲ್ಲ ಕೂಡ ಕಾನೂನಾತ್ಮಕವಾಗಿ ತಗೊಂಡು ನಾವು ವಿಶ್ವಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೀವಿ. ವಿಶ್ವದ ಮಧ್ಯದಲ್ಲಿ ಇವತ್ತು ಪಾಕಿಸ್ತಾನನ ನಾವು ಯಾವ ರೀತಿ ತೋರಿಸ್ಬೇಕು ಅಂತ ಬಣ್ಣವನ್ನು ಬಯಲು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಎಲ್ಲ ರೀತಿ ಕಾನೂನಾತ್ಮಕವಾಗಿ ನಡೀತಾ ಇರ್ತಕ್ಕಂಥದ್ದು. ಒಂದು ಸುಮ್ಮನೆ ಏನು ಕೂತಿಲ್ಲ, ಆಗಲೇ ಇಬ್ಬರು ಉಗ್ರರ ಅಳುತಾಣಗಳನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಒಬ್ಬ ಇವನ್ನ ಟೆರರಿಸ್ಟ್ ಮುಖ್ಯಸ್ಥನ ಹೊಡೆದಾಕಿದ್ದಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಸೇನಾ ಮುಖ್ಯಸ್ಥರ ಕೆಲವು ಕುಟುಂಬಗಳು ವಿದೇಶಕ್ಕೆ ಕಳಿಸ್ಕೊಟ್ಟು ಪರಾರಿಯಾಗಿದ್ದಾರೆ. ದಯಮಾಡಿ ಭಾರತ ಏನೋ ಒಂದು ಇದು ತಗೊಳುತ್ತೆ ಅಂತ ಈಗ ಲೇಟೆಸ್ಟ್ ನ್ಯೂಸ್ ಅದು. ದಯಮಾಡಿ ಅವರೆಲ್ಲ ಕೂಡ ಅವ್ರಿಗೂ ಕೂಡ ಆದ್ರೆ ನಿಮ್ಮ ಹತ್ರ ಅಣವಸ್ತ್ರ ಇದೆ ಅಂದ ಕೂಡಲೇ ಭಾರತ ಏನು ಕೈ ಕಟ್ಕೊಂಡು ಎದುರ್ಕೊಂಡೇನು ಕೂತಿಲ್ಲ. ಇವತ್ತು ಜನಗಳ ಆದೇಶಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಾವು ಶಾಂತಿ ಪ್ರಿಯರು ಭಾರತದವರು. ಇವತ್ತು ವಿಶ್ವಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡ್ಕೊಂಡ್ ಬಂದಿರತಕ್ಕಂಥ ದೇಶಗಳಲ್ಲಿ ಭಾರತ ಕೂಡ ಒಂದು ಅಂತಕ್ಕಂಥದ್ದನ್ನು ತಾವು ನೆನೆಸ್ಕೋಬೇಕಾಗುತ್ತೆ. ನಾವು ಕೂಡ ಹೇಳ್ತಿದ್ರು, ಉಕ್ರೇನ್ ಕಾಂಗ್ರೆಸ್ ವಕ್ತಾರ ಒಂದು ಮಾತನ್ನು ಹೇಳ್ತಿದ್ರು, ಉಕ್ರೇನ್ ನೋಡಿದ್ರ ಅಂತೇಳಿ. ಉಕ್ರೇನ್ ಅಲ್ಲ, ಒಂದು 24 ಗಂಟೆ ಒಳಗೆ 12 ಗಂಟೆ ಒಳಗಡೆ ಪಾಕಿಸ್ತಾನನ್ನ ಒಡೆದು ಉಳಿಸುವಂತ ಶಕ್ತಿ ಭಾರತಕ್ಕಿದೆ. ಇನ್ನೂ ಒಂದು ಮಾತನ್ನು ಅಥವಾ ಭಾರತವನ್ನ ಕಂಪೇರ್ ಮಾಡಲಿಲ್ಲ, ಉಕ್ರೇನ್ ಪಾಕಿಸ್ತಾನನ ನಾನು ಕಂಪೇರ್ ಮಾಡಲಿಲ್ಲ. ಒಂದು ನಿಮಿಷ, ಸ್ವಲ್ಪ ಮಾತಾಡಿದ್ದೀರಾ, ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ, ಆರ್ಟಿಕಲ್ಸ್ ಓದಿದ್ದೀರಾ ನೀವು ಅದ್ರ ಬಗ್ಗೆ? ಅವ್ರು ಹೇಳ್ಕೊಳ್ಳಿ ನೀವು ಅದನ್ನ. ನಾನು ಕಾಂಗ್ರೆಸ್ ವಕ್ತಾರನ ಕೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಕಾಶ್ಮೀರ ವಿಷಯ ಸ್ವತಂತ್ರ ಬಂದಾಗದಿಂದಾನು ಕೂಡ ಇದೆ. ಎಷ್ಟು ವರ್ಷಗಳು ದೇಶವನ್ನು ಆಡಿದ್ರಿ, ಯಾಕೆ ಅವತ್ತು ನೀವು ಮಾಡಲಿಲ್ಲ? ಇವತ್ತು ಇವ್ರಿಗೆ ಹೇಳಕ್ ಬರ್ತಾ ಇದ್ದೀರಲ್ಲ, POK ನೀವು ಇದು ವಾಪಸ್ ತಗೋಬೇಕು. ಸರಿಯಾದ ನಿರ್ಧಾರ ಕೇಂದ್ರ ಸರ್ಕಾರ ತಗೊಳುತ್ತೆ. ಇಲ್ಲ ಆಗ್ಲೇ ಒಂದು ಇವರು ವಿಶ್ಲೇಷಕರು ವಿಶ್ವ ಮಟ್ಟದಲ್ಲಿ ಇಷ್ಟು ವರ್ಷನೇ ಆಗ್ಲಿಲ್ಲ. ಮುಂದುವರೆದಿರ್ತಕ್ಕಂಥ ದೇಶಗಳು ಇದಕ್ಕೆ ಕಾಯ್ತಾ ಇರ್ತಾವೆ, ಅವ್ರು ವ್ಯಾಪಾರ ಮಾಡ್ಕೊಳ್ಳೋದಿಕ್ಕೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ತಾವು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಹಳೆ ಕನ್ನಡ ಸಿನಿಮಾಗಳಲ್ಲಿ ದಯವಿಟ್ಟು ತಾವು ನೋಡಿ, ಕಾಶ್ಮೀರ ಅದ್ಭುತವಾಗಿ, ಶಂಕರ್ ಗುರು ತಾವು ನೋಡಿರ್ಬೇಕು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಚಿತ್ರ. ಅದ್ ಎಂತ ಅದ್ಭುತವಾಗಿದೆ ಕಾಶ್ಮೀರ. ಇವತ್ತೆಲ್ಲೋಗಿದೆ ಅವತ್ತಿಂದನೂ ಇವತ್ತು 40 ವರ್ಷಗಳ ಕಾಲ ಆಳ್ಕೊಂಡ್ ಬಂದ್ರಲ್ಲ, ಅವತ್ತೇನ್ ಮಾಡ್ತಾ ಇದ್ರಿ ನೀವು? ಹಾಗಾದ್ರೆ ಕಾಶ್ಮೀರದ ಬಗ್ಗೆ ಕರೋನಾ ಬಂದ ನಂತರ ಮಾತಾಡುವಂತ ಸಂದರ್ಭ ಇರೋದು. ಇವತ್ತಿನ ಸೇನೆ ವಿಶ್ಲೇಷಕರು ಹೇಳಿದ್ರು 60,000 ಸೇನಾ ಅಧಿಕಾರಿಗಳು ಪೋಸ್ಟ್ಗಳು ಖಾಲಿ ಇದೆ ಅಂತ. ಯಾಕೆ ಭರ್ತಿ ಮಾಡಿಲ್ಲ? ಯಾಕೆ ಇನ್ನು ಭರ್ತಿ ಮಾಡಿಲ್ಲ? ಯಾಕೆ ಅವರು ತಗೊಂಡಿಲ್ಲ? ವೈ ಆರ್ ಯು ರಿಸ್ಕಿಂಗ್ ಪೀಪಲ್ ಆಫ್ ಇಂಡಿಯಾ? ಪಾಕಿಸ್ತಾನದವರು ನಮಗೆ ಒಂದು ಥ್ರೆಟ್ ಹಾಕಿದ್ರು, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಿಮ್ಮ 4 ಸಿಟಿನ ನಾವು ಭಸ್ಮ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ಹೇಳಿದ್ರು, ನೀವು ಅದನ್ನು ಡಿಸಿಷನ್ ತೆಗೆದುಕೊಂಡು ಎಕ್ಸಿಕ್ಯೂಟ್ ಮಾಡುವ ಟೈಮ್ ಒಳಗಡೆ ನಿಮ್ಮ ದೇಶವನ್ನು ಭೂಪಟದಿಂದ ನಾಶ ಮಾಡ್ತೀವಿ ಅಂತ ಹೇಳಿದ್ರು. ಅದು ಇವಾಗ್ಲೂ ಆಗತ್ತೆ. ಒಂದು ಎರಡನೇದಾಗಿ ಆದ್ರೆ ಚುನಾವಣೆ ಪ್ರಚಾರಗಳನ್ನ, ಭಾಷಣಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಸಮರ್ಥವಾದಂತ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಸಮರ್ಥವಾದ ನಿರ್ಧಾರ ತಗೊಳ್ಳಿ. ಒಂದು ದೊಡ್ಡ ಇದು ವೆಪನ್ ಇದೆ, ಅದು ಒಂದೇ ಒಂದು ಆ ಕಡೆದು ಅಣ್ವಸ್ತ್ರ ಅಲ್ಲ, ಯಾವುದು ಕೂಡ ಇಲ್ಲಿ ಬರ್ದಿರುವಂತ ಒಂದು ಶಕ್ತಿಯುತವಾದಂತ ವೆಪನ್. ಅದು ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ. ಆದ್ರಿಂದಾಗಿ ಇಟ್ ಇಸ್ ಅ ಪ್ರಾಕ್ಟಿಕಲ್. ಬೇಕಾದ್ರೆ ನೋಡಿ ದೇಶ ಸುರಕ್ಷಿತವಾಗಿದೆ, ಸುರಕ್ಷಿತ ಕೈಯಲ್ಲಿದೆ. ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೆ, ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.